ಮಕ್ಕಳು ಕೊಟ್ರಂತ ದ್ರೌಪದಿ ಮುರ್ಮು ಅಂತ ಸ್ವಲ್ಪ ಪದ್ಮಶ್ರೀ ಬಾಕಿದ್ದು ಇತ್ತೀಚೆಗೆ ಏನಂತಾನೆ ಪದ್ಮಶ್ರೀ ಪುರಸ್ಕಾರ ಅಂತಾನೆ ಎಲ್ಲ ಕೊಟ್ಟರು ನೋಡಿ ಸರ್. ಇದು ಇಲ್ಲಿ ಪದ್ಮಶ್ರೀ ಪ್ರಶಸ್ತಿ ವ್ಯವಸ್ಥಾಪನೆ ಆತೋಣ. ಪದ್ಮಶ್ರೀ ಪ್ರಶಸ್ತಿ ಸ್ಥಾಪನೆ 1954 ಸ್ಥಾಪನೆ ಆತರು. 1954 ಸ್ಥಾಪನೆ ಆತೋಡ್ರಿ. ಇಲ್ಲಿ ಇತ್ತೀಚೆಗೆ ಏನಂತಂದ್ರೆ ಪದ್ಮ ಪ್ರಶಸ್ತಿ ಘೋಷಣೆ ಮಾಡ್ತಾರೆ. 2026 ಜನವರಿ 26 ಏನ್ ಮಾಡ್ತಾರೆ ಅಂತಂದ್ರೆ ಈ ಪದ್ಮಶ್ರೀ ಪ್ರಶಸ್ತಿನ ಘೋಷಣೆ ಮಾಡ್ತಾರಣ. ಒಟ್ಟು ಎಷ್ಟು ಪ್ರಶ್ನೆ ಪದ್ಮವಿಭೂಷಣ ಎಷ್ಟಣ? 5 ಪದ್ಮವಿಭೂಷಣ. ಟೋಟಲ್ ಪದ್ಮವಿಭೂಷಣ 5. ನೆಕ್ಸ್ಟ್ ಪದ್ಮಭೂಷಣ 13, ಪದ್ಮಶ್ರೀ 113 ನೋಡ್ರಿ. 5 13 113 ಅಂತ ಏನಲ್ರಿ. 5 ಪದ್ಮವಿಭೂಷಣ, 13 ಬಂತಂತಂದ್ರ ಪದ್ಮಭೂಷಣ, 113 ಅಂತಂದ್ರ ಪದ್ಮಶ್ರೀ ಬರ್ತಾವ ಸರ್. ಇದು ಒಟ್ಟು ಎಷ್ಟು ಅಂತಂದ್ರ 131 ಅಂತಂದ್ರ ಇಲ್ಲಿ ಒಟ್ಟು ಕೊಟ್ಟು ನೋಡ್ರಿ. ಇಲ್ಲಿ ಒಬ್ಬರಿಗೆ ಏನಂತ ನಮ್ಮ ಕರ್ನಾಟಕದಲ್ಲಿ ಪದ್ಮಭೂಷಣ ಕೊಡ್ತಾರೆ. ಯಾರಿಗೆ ಅಂತಂದ್ರ ಆರ್ ಗಣೇಶ್, ಶತವಾದಿನಿ ಆರ್ ಗಣೇಶ್ ಏನ್ ಬರ್ತಲ್ರಿ ಕಲೆ ಮತ್ತು ಸಾಹಿತ್ಯದೊಳಗ. ಶತವಾದಿನಿ ಆರ್ ಗಣೇಶ್ ಏನ್ ಬರ್ತಾರಲ್ಲ ಇವ್ರಿಗೆ ಕಲೆ ಮತ್ತು ಸಾಹಿತ್ಯದೊಳಗ ಮಾಡ್ತಾರ ಅಂತಂದ್ರ ಇಲ್ಲಿ ಪದ್ಮಶ್ರೀ ಕೊಡ್ತಾರೆ. ಇಲ್ಲಿ ನೆಕ್ಸ್ಟ್ ಇಲ್ಲಿ 7 ಜನಕ್ಕೆ ಏನ್ ಕೊಡ್ತಾರ ಅಂತಂದ್ರ ಪದ್ಮಭೂಷಣ ಕೊಡ್ತಾರ. ಇನ್ನ ಉಳಿದವ್ರ 7 ಜನಕ್ಕೆ ಏನ್ ಕೊಡ್ತಾರ ಅಂತಂದ್ರ ಪದ್ಮಶ್ರೀ ನೋಡ್ರಿ. 7 ಜನಕ್ಕೆ ಕೊಡ್ತಾರ ಅಂತಂದ್ರ ಪದ್ಮಶ್ರೀ ಕೊಡ್ತಾರ ಸರ್. ಇದು ಇಲ್ಲಿ ಮಹಿಳೆಯರಿಗೆ ಎಷ್ಟು ಜನ ಕೊಡ್ತಾರ ಟೋಟಲ್ ಇಲ್ಲಿ 19 ನೋಡ್ರಿ. ಒಟ್ಟು ಪದ್ಮಭೂಷಣ ಒಟ್ಟು ಪದ್ಮ ಪ್ರಶಸ್ತಿ ಒಳಗ ಎಷ್ಟು ಜನ ಮಹಿಳೆಯರಿಗೆ ಕೊಟ್ರ ಕ್ವಶನ್ ಏನಂತಂದ್ರ 19 ಮಹಿಳೆಯರಿಗೆ ಕೊಡ್ತಾರ. ಎಷ್ಟು ಜನ ವಿದೇಶಿಯರಿಗೆ ಕೊಟ್ರ ಕ್ವಶನ್ ಏನಂತಂದ್ರ 6 ಜನ ನೋಡ್ರಿ. ಒಟ್ಟು ವಿದೇಶಿಗರ ಸಂಖ್ಯೆ ಎಷ್ಟು ಅಂತಂದ್ರ 6 ಜನ ಬರ್ತಾರ. ನೆಕ್ಸ್ಟ್ ಏನಂತಂದ್ರ ಇಲ್ಲಿ ಒಟ್ಟು ಮರಣೋತ್ತರ ಬಂತಂತಂದ್ರ 16 ಬರ್ತ ನೋಡ್ರಿ. ಅರ್ಥ ಆಯ್ತಲ್ರಿ? ಮಹಿಳೆ ಎಷ್ಟು ಜನ ಅಂತ ಹೇಳಿದ್ರೆ 19. ನೆಕ್ಸ್ಟ್ ವಿದೇಶಿಗರ ಎಷ್ಟು ಜನ ಅಂತ ಹೇಳಿದ್ರೆ 6 ಜನ. ನೆಕ್ಸ್ಟ್ ಏನಂತ ಮರಣೋತ್ತರ ಎಷ್ಟು ಅಂತ 16 ಜನ. ಮರಣೋತ್ತರ ಬಂತಂತಂದ್ರ 16 ಜನಕ್ಕ. ಒಟ್ಟು ಎಷ್ಟು ಅಂತಂದ್ರ 131 ಕೊಟ್ಟು ಸರ್. ಇದು ನೆಕ್ಸ್ಟ್ ಅಂತಂದ್ರ ಈ ನಮ್ಮ ಕರ್ನಾಟಕ ಒಟ್ಟು 7 ಜನ. ಯಾಕಂತ ಬಹಳ ಇಂಪಾರ್ಟೆಂಟ್ ಕರ್ನಾಟಕ ಅಂತಂದ್ರ 7 ಜನ ಕೊಟ್ರ ಅಂತ ಹೇಳಿದ್ವಿ ನಾವು. ಕರ್ನಾಟಕದಲ್ಲಿ 7 ಜನ ಪದ್ಮಶ್ರೀ ಕೊಟ್ಟಿದ್ದು. ಒಂದ್ಸಲ ನಾವು ಪದ್ಮಶ್ರೀ ಕರ್ನಾಟಕದಲ್ಲಿ 7 ಜನ ಕೇಳ್ತ ನೋಡಿ ಸರ್. ಎಲ್ಲೆಲ್ಲಿ ಅಂತ ಹೇಳಿದ್ರೆ ಯಾರು ಕಲೆ ಯಾವ ಕ್ಷೇತ್ರ ಅಂತ ಹೇಳಿದ್ರೆ ನಾವು ಆರ್ ಗಣೇಶ್ ಅಂತಂದ್ರೆ ಪದ್ಮಭೂಷಣ. ನೆಕ್ಸ್ಟ್ ಅಂತಂದ್ರೆ ಅಂಕೇಗೌಡ ಅಂತ ಬರ್ತಾರೆ. ಅಂಕೇಗೌಡ ಇವರಿಗೆ ಅಂಕೇಗೌಡ ಅವ್ರಿಗೆ ಯಾವ ಒಂದು ಕ್ಷೇತ್ರ ಕೊಟ್ಟ ಕ್ವಶನ್ ಕೇಳ್ತಾನೆ. ಅಂಕೇಗೌಡ ಅವ್ರಿಗೆ ಯಾವ ಕ್ಷೇತ್ರನ ಸಮಾಜ ಸೇವೆ ನೋಡ್ರಿ. ಇವ್ರಿಗೆ ಅಂತಂದ್ರೆ ಪುಸ್ತಕ ಮನೆ ಗ್ರಂಥದ ಮೂಲಕ ಏನಂತಂದ್ರೆ ಸಾಕ್ಷರತೆ ಪ್ರಸಾರ ಮಾಡ್ತಾರೆ. ಯಾರಂತಂದ್ರೆ ಅಂಕೇಗೌಡ. ಯಾಕಂತ ಒಂದ್ ವರ್ಷ ಕರೆಂಟ್ ಅಫೇರ್ಸ್ ಇದೇ ಬಗ್ಗೆ ಇರ್ತದ. ಅರ್ಥ ಆಯ್ತಲ್ರಿ? ಒಬ್ರು ಅಂಕೇಗೌಡ ಅಂತ ಹೇಳಿದ್ರೆ. ನೆಕ್ಸ್ಟ್ ಅಂತಂದ್ರೆ ಪ್ರಭಾಕರ್ ಕೋರೆ. ನಿಮ್ಗೆಲ್ಲ ಗೊತ್ತಿರ್ತದೆ. ಧಾರವಾಡ ಏನಿಲ್ಲ ಪ್ರಭಾಕರ್ ಕೋರೆ ಅಂತಂದ್ರೆ ಯಾವ ಕ್ಷೇತ್ರ ಅಂತಂದ್ರೆ ಶಿಕ್ಷಣ ಮತ್ತು ಸಾಹಿತ್ಯ ನೋಡ್ರಿ. ಪ್ರಭಾಕರ್ ಕೋರೆ ಬಂತಂತಂದ್ರ ಶಿಕ್ಷಣ ಮತ್ತು ಸಾಹಿತ್ಯ ಬರ್ತ ನೋಡ್ರಿ. ನೆಕ್ಸ್ಟ್ ಸುರೇಶ್ ಅನಗವಾಡಿ ಅಂತ ಬರ್ತಾರೆ. ಸುರೇಶ್ ಅನಗವಾಡಿ ಇವ್ರಂತಂದ್ರ ವೈದ್ಯಕೀಯ ನೋಡ್ರಿ. ಸುರೇಶ್ ಅನಗವಾಡಿ ಬಂತಂತಂದ್ರ ವೈದ್ಯಕೀಯ ಬರ್ತ ನೋಡ್ರಿ. ನೆಕ್ಸ್ಟ್ SD ಸುಶೀಲಮ್ಮ ಅಂತ ಬರ್ತಾರೆ. SD ಸುಶೀಲಮ್ಮ ಸಮಾಜ ಸೇವೆ ನೋಡ್ರಿ. SD ಸುಶೀಲಮ್ಮ ಅಂತಂದ್ರ ಸಮಾಜ ಸೇವೆ. ಶೋಭಾ ವೆಂಕಟೇಶ್ ಅಂತ ಬರ್ತಾರೆ. ಶೋಭಾ ವೆಂಕಟೇಶ್ ಇವ್ರು ಬಂತಂತಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ನೋಡ್ರಿ. ಶೋಭಾ ವೆಂಕಟೇಶ್ ಅಂತಂತಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ. ನೀವು ಬರ್ತಾನ ಶಶಿಶೇಖರ್ ವೆಂಪತಿ ಅಂತ ಬರ್ತಾರೆ. ಶಶಿಶೇಖರ್ ವೆಂಪತಿ ಇವರು ಶಿಕ್ಷಣ ಮತ್ತು ಸಾಹಿತ್ಯ ಬರ್ತೀರಿ. ಇನ್ನೊಬ್ಬರು ಲಾಸ್ಟ್ ಅಂತಂದ್ರೆ TT ಜಗನ್ನಾಥ್ ನೋಡ್ರಿ. ಇವ್ರಂತಂದ್ರ ಕೈಗಾರಿಕೆ ಕ್ಷೇತ್ರ ವಾಣಿಜ್ಯ ಮತ್ತು ಕೈಗಾರಿಕೆ. ಇನ್ನೊಂದ್ಸಲ ಹೇಳ್ಬಿಡ್ತು ನೋಡ್ರಿ. TT ಜಗನ್ನಾಥ್ ಯಾವ ಕ್ಷೇತ್ರನ ಕೈಗಾರಿಕೆ ಮತ್ತು ವಾಣಿಜ್ಯ. ನೆಕ್ಸ್ಟ್ ಶಶಿಶೇಖರ್ ವೆಂಪತಿ ಶಿಕ್ಷಣ ಮತ್ತು ಸಾಹಿತ್ಯ. ಶೋಭಾ ವೆಂಕಟೇಶ್ ಅಯ್ಯಂಗಾರ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಇದ್ರಿ. SD ಸುಶೀಲಮ್ಮ ಸಮಾಜ ಸೇವೆ. ಸುರೇಶ್ ಅನಗವಾಡಿ ವೈದ್ಯಕೀಯ ಸರ್. ಇದು ನೆಕ್ಸ್ಟ್ ಪ್ರಭಾಕರ್ ಕೋರ್ ಅಂತಂದ್ರ ಶಿಕ್ಷಣ ಮತ್ತು ಸಾಹಿತ್ಯ ಬರ್ತ್ರಿ. ಅಂಕೇಗೌಡ ಅಂತಂದ್ರ ಸಮಸ್ಯೆ ಬರ್ತ ನೋಡ್ರಿ ಸರ್. ಇಷ್ಟ ಅಂತಂದ್ರೆ ಇಲ್ಲಿ ಕರ್ನಾಟಕದಲ್ಲಿ 7+1 ಬರ್ತ ನೋಡ್ರಿ. ಇದು ನೆಕ್ಸ್ಟ್ ಅಂತ ಇನ್ನೊಂದು 5 ಮಂದಿ ಇಂಪಾರ್ಟೆಂಟ್ ಪದ್ಮಭೂಷಣ ಅಂತ ಇದೆ. ಟೋಟಲ್ ಪದ್ಮ ವಿಭೂಷಣ ನಮ್ಮ ಭಾರತದೊಳಗೆ ಏನ್ ಮಾಡ್ತಾರೆ ಅಂತಂದ್ರ 5 ಜನಕ್ಕ ಪದ್ಮ ವಿಭೂಷಣ ಕೊಡ್ತಾರ ನೋಡ್ರಿ ಸರ್. ಇದು ಧರ್ಮೇಂದ್ರ ಸಿಂಗ್ ಡಿಯೋಲ್ ಅಂತ ಬರ್ತಾನ್ರಿ. ಧರ್ಮೇಂದ್ರ ಸಿಂಗ್ ಡಿಯೋಲ್ ಇವರು ಸಿನಿಮಾ ಕ್ಷೇತ್ರದ ಮಹಾರಾಷ್ಟ್ರ ನೋಡ್ರು. ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರು ಇವ್ರು ಏನಂತಂದ್ರ ಮಹಾರಾಷ್ಟ್ರ ರಾಜ್ಯವರು ಯಾವ ಕ್ಷೇತ್ರ ಅಂತಂದ್ರ ಸಿನಿಮಾ ಬರ್ತ ನೋಡ್ರಿ. ನೆಕ್ಸ್ಟ್ VS ಅಚ್ಯುತಾನಂದ ಬರ್ತಾನೆ. VS ಅಚ್ಯುತಾನಂದ ಇವ್ರು ಏನಂತಂದ್ರ ಸಾರ್ವಜನಿಕ ವ್ಯವಹಾರ ನೋಡ್ರಿ. VS ಅಚ್ಯುತಾನಂದ ಸಾರ್ವಜನಿಕ ವ್ಯವಹಾರ ಬರ್ತಾನ. ಯಾವೊಂದು ರಾಜ್ಯ ಅಂತಂದ್ರ ಕೇರಳ ಬರ್ತಾನೆ ಸರ್. ಇದು ನೆಕ್ಸ್ಟ್ KT ಥಾಮಸ್ ನೋಡಿ. ಇದು ಸೇಮ್ ಸರ್. ಕೇರಳ ಸಾರ್ವಜನಿಕ ವ್ಯವಹಾರ ಬರ್ತ ನೋಡ್ರಿ. ನೆಕ್ಸ್ಟ್ N ರಾಜಮ್ ಅಂತ ಬರ್ತಾನ್ರಿ. ಇವನು ಕಲೆ ಕ್ಷೇತ್ರ ನೋಡ್ರಿ. ಉತ್ತರ ಪ್ರದೇಶ. P ನಾರಾಯಣ ಅಂತಂದ್ರ ಕೇರಳದವರು ಸಾಹಿತ್ಯ ಮತ್ತು ಶಿಕ್ಷಣ ನೋಡ್ರಿ. ನೋಡ್ರಿ ಒಟ್ಟು ಏನಂತಂದ್ರ ಇಲ್ಲಿ 3 ಕೇರಳ ಬರ್ತಾರೆ. ಒಬ್ರು VS ಅಚ್ಯುತಾನಂದ ಸಾರ್ವಜನಿಕ ವ್ಯವಹಾರ. ನೆಕ್ಸ್ಟ್ ಅಂತಂದ್ರೆ KT ಥಾಮಸ್ ಸಾರ್ವಜನಿಕ ವ್ಯವಹಾರ. ನೆಕ್ಸ್ಟ್ P ನಾರಾಯಣ್ ಇವ್ರೊಬ್ಬನಂತಂದ್ರೆ ಸಾಹಿತ್ಯ ಮತ್ತು ಶಿಕ್ಷಣ ನೋಡ್ರಿ. ಇವ್ರು ಧರ್ಮೇಂದ್ರ ಬಂತಂತ ಮಹಾರಾಷ್ಟ್ರ ಅಂತ ಹೇಳಿದೆ. ಇನ್ನೊಬ್ರು ಏನಂತಂದ್ರೆ N ರಾಜಮ್ ಅಂತಂದ್ರ ಉತ್ತರ ಪ್ರದೇಶ ಕಲೆ ನೋಡಿ ಸರ್. ಹಾಗಾದ್ರೆ ಭಾರತ ರತ್ನ, ಪದ್ಮವಿಭೂಷಣ, ಪದ್ಮಶ್ರೀ, ಪದ್ಮಭೂಷಣ
ಅರ್ಥ ಆಗ್ತಿಲ್ರಿ? ಈ ಇಷ್ಟು ಪಡೆದಂತರ ಒಟ್ಟು ಎಷ್ಟು ಜನ ಬರ್ತಾರೆ ಅಂತಂದ್ರ 5 ಜನ ನೋಡ್ರಿ. 5 ಜನ ಬರ್ತಾರೆ. ಯಾರಂತ ಹೇಳ್ತೀನಿ, ಒಟ್ಟು ಎಷ್ಟು ಜನ ಬರ್ತಾರೆ ಅಂತಂದ್ರ 5 ಜನ ಬರ್ತಾರೆ. ಭಾರತ ರತ್ನ, ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಈ ಇಷ್ಟು ಪಡೆದಂತರ ಭಾರತ ಎಷ್ಟು ಜನ ಬರ್ತಾರೆ ಅಂತಂದ್ರ 5 ಜನ ಬರ್ತಾರೆ ಸರ್. ಇದು ನೆಕ್ಸ್ಟ್ ಇಲ್ಲಿ MS ಸ್ವಾಮಿನಾಥ್ ಬರ್ತಾರೆ, ಒಬ್ಬರಾಚೆ MS ಸ್ವಾಮಿನಾಥ್. ಸತ್ಯಜಿತ್ ರೇ ಬರ್ತಾರೆ, ಸತ್ಯಜಿತ್ ರೇ. ನೆಕ್ಸ್ಟ್ ಸತ್ಯನಾಥ್ ಬೋಸ್ ಬರ್ತಾರೆ. ಕರೆಕ್ಟ್ ಬೋಸ್ ಭಾರತ ನೋಡಿದ್ರೆ ಶ್ರೀನಿವಾಸ್ ಬೋಸ್ ಅಲ್ರಿ ಸತ್ಯನಾಥ್ ಬೋಸ್ ಭಾರತ ಕೊಡೋದು ಎಷ್ಟು ಇನ್ನೊಂದು ಬರ್ತ ನೋಡ್ರಿ. ನಮ್ಮ ಕೈ ಯಾರು ಭಾರತ ರತ್ನ, ಪದ್ಮಶ್ರೀ, ಪದ್ಮವಿಭೂಷಣ, ಪದ್ಮಭೂಷಣ ಇಷ್ಟು ಪಡೆದ್ರೆ 5 ಜನ ಬರ್ತಾರೆ ಅಂತಾನ. ಒಬ್ಬರಂತಾನೆ MS ಸ್ವಾಮಿನಾಥ್ ಅಂತ ಇದೆ, ಸತ್ಯಜಿತ್ ರೇ ಅಂತ ಇದೆ, ಭೀಮ್ಸೇನ್ ಜೋಶಿ ಅಂತ ಇದೆ, ಬಿಸ್ಮಿಲ್ಲಾ ಖಾನ್, ಪಂಡಿತ್ ಭೀಮ್, ಇನ್ನೊಬ್ರು ಅಂತಂದ್ರೆ ಭೂಪೇನ ಹಜಾರಿಕಾ, ಭೀಮ್ಸೇನ್ ಜೋಶಿ, ಬಿಸ್ಮಿಲ್ಲಾ ಖಾನ್, ನೆಕ್ಸ್ಟ್ ಸತ್ಯಜಿತ್ ರೇ, MS ಸ್ವಾಮಿನಾಥ್. S² B3 ಅಂತ ಇಟ್ಟಿದ್ದೇವೆ. S² B3 ಅಂತ ಬರ್ಕೊಂಡು ಸರ್. ಇತ್ತೀಚೆಗೆ ಯಾರೇ ಕೊಟ್ರೆ ಭಾರತ ರತ್ನ? ಇತ್ತೀಚೆಗೆ ಒಟ್ಟು ಎಷ್ಟು ಭಾರತ ರತ್ನ ಒಟ್ಟು ಕೊಟ್ಟಿದ್ದೀವಿ? ಒಟ್ಟು ಎಷ್ಟು ಅಂತಂದ್ರೆ 53 ಅಲ್ರಿ. ಇಲ್ಲಿವರೆಗೆ ಆದ್ರೆ ಭಾರತ ರತ್ನ ಎಷ್ಟು ಕೊಟ್ರ ಅಂತಂದ್ರೆ 53 ಕೊಟ್ರೆ. ಇತ್ತೀಚೆಗೆ ಎಷ್ಟು 2024 ಘೋಷಣೆ ಮಾಡಿದ್ರೆ ಎಷ್ಟು ಘೋಷಣೆ ಮಾಡಿದ್ರೆ 5 ಜನ ಕೊಟ್ರಿ. ಎಷ್ಟು ಅಂತಂದ್ರೆ 5 ಜನ. ಯಾರು MS ಸ್ವಾಮಿನಾಥ್ ಬರ್ತಾರೆ. ಒಬ್ರು ಉಪ ಪ್ರಧಾನಿ ಕೊಟ್ರಿ. ಯಾರು? ಅಡ್ವಾಣಿ ಅವ್ರು ಕೊಟ್ರಿ. MS ಸ್ವಾಮಿನಾಥ್, ಕರ್ಪೂರಿ ಠಾಕೂರ್, ಕರ್ಪೂರಿ ಠಾಕೂರ್, ಸಿಂಗ್, ಚೌಧರಿ ಚರಣ್ ಸಿಂಗ್ ಬರ್ತಾರೆ. ಇನ್ನೊಬ್ರು PV ನರಸಿಂಹ, ಚೌಧರಿ ಚರಣ್ ಸಿಂಗ್, LK ಅಡ್ವಾಣಿ, ನೆಕ್ಸ್ಟ್ ಕರ್ಪೂರಿ ಠಾಕೂರ್, MS ಸ್ವಾಮಿನಾಥ್. ಎಷ್ಟು ಅಂತಂದ್ರೆ 5 ಜನ ಕೊಡ್ತಾರೆ ಸರ್. ಇದು ನೆಕ್ಸ್ಟ್ ಇದು ಅರ್ಥ ಆಯ್ತಲ್ರಿ? ಪದ್ಮಭೂಷಣ ಎಲ್ಲ ಅರ್ಥ ಆಯ್ತಲ್ರಿ? ನೆಕ್ಸ್ಟ್ ಏನಂತಂದ್ರ ಇತ್ತೀಚೆಗೆ ನಮ್ಮ ಭಾರತೀಯ ಸೇನೆ ಏನ್ ಮಾಡಿ ಅಂತಂದ್ರ ತನ್ನ ಕಮಾಂಡ್, ಇಂಟೆಲಿಜೆನ್ಸಿ ಮತ್ತು ಲಾಜಿಸ್ಟಿಕ್ ನಿರ್ವಹಣೆಯನ್ನು ಆಧುನೀಕರಿಸಲು ಕೌಟಿಲ್ಯ ಮತ್ತು ಕ್ಯೂ ಫೋರ್ಸ್ ಎಂಬ ಡಿಜಿಟಲ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸ ನೋಡ್ರಿ. ಅಂದ್ರೆ ನಮ್ಮ ಭಾರತೀಯ ಸೇನೆ ಏನ್ ಮಾಡಿ ಅಂತಂದ್ರ ತನ್ನ ಕಮಾಂಡ್, ಇಂಟೆಲಿಜೆನ್ಸಿ ಮತ್ತು ಅದು ಲಾಜಿಸ್ಟಿಕ್ ನಿರ್ವಹಣೆ ಮಾಡಲು, ತನ್ನ ಕಮಾಂಡ್ ಸಂಬಂಧಪಟ್ಟಂತೆ ಮತ್ತು ಆ ಲಾಜಿಸ್ಟಿಕ್ ಅನ್ನ ನಿರ್ವಹಣೆ ಮಾಡಲು ನಮ್ಮ ಭಾರತೀಯ ಸೇನೆ ಯಾವ ಡಿಜಿಟಲ್ ವ್ಯವಸ್ಥೆ ಮಾರ್ಪಡಿಸ ಅಂತ ಕ್ವಶನ್ ಏನಂತಂದ್ರ ಒಂದು ಕೌಟಿಲ್ಯ ಅಂತ ಬರ್ತದೆ, ಇನ್ನೊಂದು ಕ್ಯೂ ಫೋರ್ಸ್ ನೋಡ್ರಿ. ಕೌಟಿಲ್ಯ ಮತ್ತು ಕ್ಯೂ ಫೋರ್ಸ್ ಅಂತ ಬರ್ತದೆ ಸರ್. ಇದು ಇಲ್ಲಿ ಭಾರತೀಯ ಸೇನೆ ಅಂತ ಬರ್ತದೆ. ನಿಮ್ಗೆಲ್ಲ ಹೇಳಿ ನಾನು ಭಾರತೀಯ ಸೇನೆ ದಿನ ಅಂತ ಮಾಡ್ತಾರೆ ಜನವರಿ 15 ಅಂತ ಭಾರತೀಯ ಭೂಸೇನೆ ದಿನ ಮಾಡ್ತಾರೆ. ಅವತ್ತ ಯಾಕೆ ಮಾಡ್ತಾರೆ ಅಂತಂದ್ರ ಅವತ್ತ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ. 1949 ಜನವರಿ 15 ತಮ್ಮ ಅಧಿಕಾರವನ್ನು ಏನು ಹಸ್ತಾಂತರ ಮಾಡ್ತಲ್ರಿ, ಆ ಜನವರಿ 15 ಏನ್ ಮಾಡ್ತಾರೆ ಅಂತಂದ್ರ ಭಾರತೀಯ ಭೂಸೇನೆ ದಿನ ಅಂತ ಮಾಡ್ತಾರ. ಹಾಗಾದ್ರ ಶಸ್ತ್ರಾಸ್ತ್ರ ಪಡೆಗಳ ಅನುಭವಿ ದಿನ ಅಂತ ಮಾಡ್ತಾರೆ ಜನವರಿ 14 ನೋಡ್ರಿ. ಶಸ್ತ್ರಾಸ್ತ್ರ ಪಡೆಗಳ ಮೊನ್ನೆ RSA ಕ್ವಶನ್ ಕೇಳಿದ್ರು. ಶಸ್ತ್ರಾಸ್ತ್ರ ಪಡೆಗಳ ಅನುಭವಿ ದಿನ ಅಂತ ಮಾಡ್ತಾರೆ ಅಂತಂದ್ರೆ ಜನವರಿ 14 ಮಾಡ್ತಾ ನೋಡ್ರಿ. ಹಾಗಾದ್ರೆ ಭಾರತೀಯ ಭೂಸೇನೆ ಯಾವ ಸ್ಥಾಪನೆ ಆಗ್ತಾನದ 1895 ರೀ. ನಮ್ಮ ಭಾರತೀಯ ಭೂಸೇನೆ ಯಾವ ಸ್ಥಾಪನೆ ಇತ್ತು ಅಂತಂದ್ರ 1895 ಸ್ಥಾಪನೆ ಆಗ್ತಾ ನೋಡಿ ಸರ್. ಇಲ್ಲಿ ಭೂಸೇನೆ ಮುಖ್ಯಸ್ಥಾನ ಜನರಲ್ ಅಂತ ಕರಿತೀವಿ ನಾವು. ಭೂಸೇನೆ ಮುಖ್ಯಸ್ಥನ ಜನರಲ್ ಅಂತ ಕರಿತೀವಿ. ನೆಕ್ಸ್ಟ್ ಏನಂತಂದ್ರ ಈ ಭೂಸೇನೆ ಸಂಬಂಧಪಟ್ಟಂತೆ ಈ ಭೂಸೇನೆ ದೈವಕ್ಕೆ ಏನ್ ಬರ್ತಂತಂದ್ರ ಸರ್ವಿಸ್ ಬಿಫೋರ್ ಸೆಲ್ಫ್ ಅಂತ ಬರ್ತೀವಿ. ಸರ್ವಿಸ್ ಬಿಫೋರ್ ಸೆಲ್ಫ್ ಯಾವ್ದ್ರ ದೈವಕ್ಕೆ ಅಂತಂದ್ರೆ ಭೂಸೇನೆ. ನಾಟ್ ಮೀ ಬಟ್ ಯು ಅಂತಂದ್ರ NSS. ನಾಟ್ ಮೀ ಬಟ್ ಯು ಅಂತ ಬರ್ತಲ್ಲ. ಇದ್ರ ದೈವಕ್ಕೆ ಏನ್ ಕ್ವಶನ್ ಏನಂತಂದ್ರೆ NSS. ಏಕತೆ ಮತ್ತು ಶಿಸ್ತು ಇದ್ರ ದೈವಕ್ಕೆ ಅಂತಂದ್ರೆ NCC. ಏಕತೆ ಮತ್ತು ಶಿಸ್ತು ಇದ್ರ ಯಾವ ಒಂದು ಸಂಸ್ಥೆಗೆ ಅಂತಂದ್ರೆ NCC ಅಂತ ಬರ್ತೀವಿ. ನಾಟ್ ಮೀ ಬಟ್ ಯು ಅಂತ ನಾವ್ ಬರ್ತಲ್ಲ ಸರ್, ಅದಂತ ಬಂತಂದ್ರೆ NSS ಅಂತ ಬರ್ಕೊಂಡು ಸರ್. ಇದು ನೆಕ್ಸ್ಟ್ ಇಲ್ಲಿ ಭೂಷಣ ಅಂತ ಹೇಳಿದೆ ನಾನು. ಈ ಪ್ರಸ್ತುತ ಭೂಷಣ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ. ಪ್ರಸ್ತುತ ಭೂಷಣ ಮುಖ್ಯಸ್ಥ ಅಂತಂದ್ರ ಉಪೇಂದ್ರ ದ್ವಿವೇದಿ ಸರ್. ಇದು ಹಾಗಾದ್ರೆ ಪ್ರಸ್ತುತ ನೌಕಾಪಡ ಮುಖ್ಯಸ್ಥ ಈಗ ರಾಮಕೃಷ್ಣ ಸ್ವಾಮಿನಾಥ್ ಅಂತ ಬರ್ತಾರೆ. ರಾಮಕೃಷ್ಣ ಸ್ವಾಮಿನಾಥ್ ಅಂತಂದ್ರೆ ಇತ್ತೀಚಿನ ನೇಮಕಾದ್ರೆ ಅವರು. ರಾಮಕೃಷ್ಣ ಸ್ವಾಮಿನಾಥ್ ಬಂತಂತಂದ್ರ ಪ್ರಸ್ತುತ ನೌಕಾಪಡ ಮುಖ್ಯಸ್ಥರು. ಪ್ರಸ್ತುತ CDS ಈಗ ರಾಜ ಸುಬ್ರಹ್ಮಣ್ಯ. ಪ್ರಸ್ತುತ CDS 3ನೇ CDS ಇವ. ಫಸ್ಟ್ ಬಿಪಿನ್ ರಾವತ್, ಆಮೇಲೆ MM ನರವಾಣಿ, ಅನಿಲ್ ಚೌಹಾಣ್. ಈ ಪ್ರಸ್ತುತ ಅಂತಂದ್ರ ರಾಜ ಸುಬ್ರಹ್ಮಣ್ಯ ನೋಡ್ರಿ. ರಾಮ್ ಸುಬ್ರಹ್ಮಣ್ಯ ಬಂತಂತಂದ್ರ ರಾಷ್ಟ್ರೀಯ ಮಾನವ ಕಳ ಬರ್ತದ, ಕನ್ಫ್ಯೂಸ್ ಹಾಕೋಬೇಡ್ರಿ. ರಾಮ್ ಸುಬ್ರಹ್ಮಣ್ಯ ಅಂತಂದ್ರ ರಾಷ್ಟ್ರೀಯ ಮಾನವ ಕಳ ಅಧ್ಯಕ್ಷ ರಾಮ್ ಸುಬ್ರಹ್ಮಣ್ಯ. ರಾಜ ಸುಬ್ರಹ್ಮಣ್ಯ ಅಂತಂದ್ರ
ಪ್ರಸ್ತುತ ಸಿಡಿಎಸ್ ಬರ್ಕೊಂಡು ಸರ್. ಇದು ಪ್ರಸ್ತುತ ವಾಯುಪಡೆ ಮುಖ್ಯಸ್ಥ ಆದರೆ ಅಮರ್ಪ್ರೀತ್ ಸಿಂಗ್ ನೋಡಿ ಸರ್. ಇದೆಲ್ಲ ನಿಮ್ಗೆ ಗೊತ್ತಿದೆ. ನೆಕ್ಸ್ಟ್ ಕೆಲವೊಂದಿಷ್ಟು ಏನಂತಂದ್ರೆ ಭಾರತೀಯ ಸಂಬಂಧಪಟ್ಟಂತೆ ಹೆಡ್ ಕ್ವಾರ್ಟರ್ಸ್ ಬರ್ತಾವೆ ನೋಡಿ ಸರ್. ಇವು ಕೇಂದ್ರ ಕಮಾಂಡ್ ಭಾರತೀಯ ಭೂಸೇನದ ಕೇಂದ್ರ ಕಮಾಂಡ್ ಲಕ್ನೋ. ಭಾರತೀಯ ಭೂಸೇನೆಯ ಕೇಂದ್ರ ಕಮಾಂಡ್ ಅಂತಂದ್ರೆ ಲಕ್ನೋ ಬರ್ತ ನೋಡ್ರಿ. ಉತ್ತರಕ್ಕೆ ಉಧಂಪುರ್, ಉತ್ತರಕ್ಕೆ ಉಧಂಪುರ್. ದಕ್ಷಿಣಕ್ಕೆ ಪುಣೆ, ದಕ್ಷಿಣಕ್ಕೆ ಪುಣೆ ಬರ್ತ ನೋಡ್ರಿ. ಪಶ್ಚಿಮಕ್ಕೆ ಚಂಡೀಗಢ. ಎಲ್ಲ ಭಾರತೀಯ ಭೂಸೇನೆ ಬರ್ತ ನೋಡ್ರಿ. ಕೇಂದ್ರ ಕಮಾಂಡ್ ಆದಂತ ಏನೇನ ಲಕ್ನೋ. ನೆಕ್ಸ್ಟ್ ಉತ್ತರಕ್ಕಂತಂದ್ರ ಉಧಂಪುರ್ ಅಂತ, ಪಶ್ಚಿಮಕ್ಕಂತಂದ್ರ ಚಂಡೀಗಢ ಅಂತ ಇದೆ. ನೆಕ್ಸ್ಟ್ ಅಂತಂದ್ರ ಪೂರ್ವಕ್ಕೆ ಕಲ್ಕತ್ತಾ. ನೈಋತ್ಯ ಕಮಾಂಡ್ ಭಾರತೀಯ ಭೂಸೇನೆ ನೈಋತ್ಯ ಕಮಾಂಡ್ ಜೈಪುರ್. ಜೈ ಬರ್ತಲ್ರಿ. ಭಾರತೀಯ ಭೂಸೇನೆಯ ನೈಋತ್ಯ ಕಮಾಂಡ್ ಅಂತಂದ್ರ ಜೈಪುರ್ ಬರ್ತ ನೋಡ್ರಿ. ನಮ್ಮ ಭಾರತೀಯ ಭೂಸೇನೆಯ ತರಬೇತಿ ಕಮಾಂಡ್ ಶಿಮ್ಲಾ ಮತ್ತು ಮಧ್ಯಪ್ರದೇಶದ ಮಾವು. ಭಾರತೀಯ ನೋಡ್ರಿ ವಾಯುಪಡೆಯ ತರಬೇತಿ ಕೇಂದ್ರ ಕ್ವಶನ್ ಏನಂತ ಬೆಂಗಳೂರು ಬರ್ತದೆ. ವಾಯುಪಡೆಯ ತರಬೇತಿ ಕೇಂದ್ರ ಬಂತಂತಂದ್ರೆ ಬೆಂಗಳೂರು ಬರ್ತದ್ರಿ. ಅದೇ ತರ ಭಾರತೀಯ ಭೂಸೇನೆಯ ತರಬೇತಿ ಕಮಾಂಡ್ ಐತಿ ಅಂತಂದ್ರ ಒಂದು ಹಿಮಾಚಲ್ ಪ್ರದೇಶ ಶಿಮ್ಲಾ ಒಂದು ಬರ್ತದ, ಮಧ್ಯಪ್ರದೇಶದ ಮಾವು ಬರ್ತ ನೋಡಿ ಸರ್. ಇತ್ತೀಚೆಗೆ ದೇಶದ 2ನೇ ಬೃಹತ್ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಮಾಡಿದಂತ್ರಿ. ದೇಶದ 2ನೇ ಬೃಹತ್ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣ ಎಲ್ಲಿ ಅಂತಂದ್ರೆ ಬರೀ ಬೆಂಗಳೂರು ಅಂದ್ರೆ ಆಗಲ್ಲ. ಮತ್ತೆ ಬೆಂಗಳೂರಿನ ಆನೇಕಲ್ ಸೂರ್ಯನಗರ ಬಳಿ ಅಂತ ನೋಡ್ರಿ. ಅಂದ್ರೆ ಇತ್ತೀಚೆಗೆ ಏನಂತಂದ್ರೆ ದೇಶದ 2ನೇ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂನ ಎಲ್ಲಿ ಮಾಡಕ್ ಅಂತಂದ್ರ ಬೆಂಗಳೂರಿನ ಆನೇಕಲ್ ಬಳಿ ಏನ್ ಮಾಡ್ತಂತಂದ್ರ ಸೂರ್ಯಗ್ರಾಮ ಅಂತ ಬರ್ತಾರೆ. ಅಲ್ಲಿ ಏನ್ ಮಾಡ್ತಾರ ಅಂತಂದ್ರೆ ಈ ಒಂದು 2ನೇ ಅತಿ ದೊಡ್ಡ ಸ್ಟೇಡಿಯಂ ನಿರ್ಮಾಣ ಮಾಡಕ್ ಕುಂತಾರ. ಎಷ್ಟು ಸೀಟ್ ಸಾಮರ್ಥ್ಯ ಅಂತಂದ್ರ 80,000 ನೋಡ್ರಿ. ಎಷ್ಟು ಅಂತಂದ್ರ 80,000. ಇದನ್ನ ಯಾರ್ಯಾರು ಮಾಡಕ್ ಕುಂತಾರ ಅಂತಂದ್ರ ಕರ್ನಾಟಕ ಗೃಹ ಮಂಡಳಿ ಮತ್ತು ವಸತಿ ಇಲಾಖೆ ಜಂಟಿಯಾಗಿ ಮಾಡಕ್ ಕುಂತಾರ ನೋಡ್ರಿ. ಕರ್ನಾಟಕದ ಗೃಹ ಮಂಡಳಿ ಮತ್ತು ಈ ವಸತಿ ಇಲಾಖೆ ಮಾಡಕ್ ಕುಂತಾರ ಅಂತಂದ್ರ ಇವ್ರಿಬ್ಬರು ಸ್ಟೇಟ್ಸ್ ಏನ್ ಮಾಡಕ್ ಕುಂತಾರ ಅಂತಂದ್ರೆ ಈ ಸ್ಟೇಡಿಯಂ ಅನ್ನ ನಿರ್ಮಾಣ ಮಾಡಕ್ ಕುಂತಾರ. ಹಾಗಾದ್ರೆ ದೇಶದ ಅತ್ಯಂತ ದೊಡ್ಡ ಸ್ಟೇಡಿಯಂ ಯಾವ್ದನ ಸ್ಟೇಡಿಯಂ ಎಲ್ಲಿ ಅಂತಂದ್ರ ಅಹಮದಾಬಾದ್. ನಾವು ಕೆಲವೊಂದು ಸ್ಟೇಡಿಯಂ ಕ್ವಶನ್ ಎಲ್ಲಿ ಕಂಡು ಬರ್ತಾವ್ರಿ. ಗ್ರೀನ್ ಪಾರ್ಕ್ ಸ್ಟೇಡಿಯಂ ಕಾನ್ಪುರ್. ಗ್ರೀನ್ ಪಾರ್ಕ್ ಸ್ಟೇಡಿಯಂ ಅಂತಂದ್ರ ಕಾನ್ಪುರ್ ಬರ್ತದೆ ಸರ್. ಇಡನ್ ಗಾರ್ಡನ್ ಕಲ್ಕತ್ತಾ. ಇಡನ್ ಗಾರ್ಡನ್ ಅಂತಂದ್ರ ಕಲ್ಕತ್ತಾ ಬರ್ತ ನೋಡ್ರಿ. ಸಾಲ್ಟ್ ಲೇಕ್ ಸ್ಟೇಡಿಯಂ ಕಲ್ಕತ್ತಾ. ಸಾಲ್ಟ್ ಲೇಕ್ ಸ್ಟೇಡಿಯಂ ಅಂತಂದ್ರ ಕಲ್ಕತ್ತಾ ಕಂಡು ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ಅಂತಂದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಟೇಡಿಯಂ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಟೇಡಿಯಂ ಹೈದರಾಬಾದ್ ನೋಡ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಏರ್ಪೋರ್ಟ್ ಬಂದು ವಾರಣಾಸಿ. ಕನ್ಫ್ಯೂಸ್ ಹಾಕೋಬೇಡ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಕರೆಕ್ಟ್ ಅಲ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಏರ್ಪೋರ್ಟ್ ಬಂತಂತ ವಾರಣಾಸಿ ಬರುತ್ತೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಟೇಡಿಯಂ ಅಂತ ಬಂತಂತಂದ್ರ ಹೈದರಾಬಾದ್. ರಾಜೀವ್ ಗಾಂಧಿ ಸ್ಟೇಡಿಯಂ ಅಂತಂತ ಹೈದರಾಬಾದ್. ಕನ್ಫ್ಯೂಸ್ ಆಯ್ತಾ? ಕರೆಕ್ಟ್ ಆಯ್ತಲ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಏರ್ಪೋರ್ಟ್ ಅಲ್ಲಿ ಅಂತ ನಾನು ವಾರಣಾಸಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಅಂತ ಇದೆ ನಾನು ಹೈದರಾಬಾದ್. ರಾಜೀವ್ ಗಾಂಧಿ ಸ್ಟೇಡಿಯಂ ಬರ್ತಂತಂದ್ರ ಹೈದರಾಬಾದ್ ನೋಡಿ ಸರ್. ಇದು ಶಿವಾಜಿ ಹಾಕಿ ಕ್ರೀಡಾಂಗಣ ದೆಹಲಿ ನೋಡ್ರಿ. ಮತ್ ಶಿವಾಜಿ ದಬ್ ಮುಂಬೈಗೆ ಮ್ಯಾಚ್ ಶಿವಾಜಿ ಹಾಕಿ ಸ್ಟೇಡಿಯಂ ಅಂತಂದ್ರ ಇಲ್ರಿ ದೆಹಲಿ ಸರ್. ಶ್ಯಾಮ್ ಪ್ರಸಾದ್ ಮುಖರ್ಜಿ ಕ್ರೀಡಾಂಗಣ ಗೋವಾ ನೋಡ್ರಿ. ಈಗೇನು ಸರ್ ಆಲ್ಮೋಸ್ಟ್ ಇಲ್ಲಿ ಫಿಲ್ಮ್ ಫೆಸ್ಟಿವಲ್ ಏನೋ ಇಂಟರ್ನ್ಯಾಷನಲ್ ಆತವಲ್ರಿ. ಆತವೆಲ್ಲ ಶ್ಯಾಮ್ ಪ್ರಸಾದ್ ಮುಖರ್ಜಿ ಸ್ಟೇಡಿಯಂ ಎಲ್ಲಿ ಅಂತಂದ್ರ ಗೋವಾ. ಮತ್ ಹಬ್ಬಕ್ಕಂತ ಸುಮ್ ಕಂಪ್ಯೂಸ್ ಗೇಮ್ ಅಂತ ಕಲ್ಕತ್ತಾ ಹಾಕಿದ್ರಿ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರ್ಕೆ ಏನಂತಂದ್ರ ಕಲ್ಕತ್ತಾ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಸ್ಟೇಡಿಯಂ ಏನಂತಂದ್ರ ಗೋವಾ ನೋಡಿ ಸರ್. ಡಿ.ವೈ. ಪಾಟೀಲ್ ಬರ್ತಾನೆ. ಡಿ.ವೈ. ಪಾಟೀಲ್ ಸ್ಟೇಡಿಯಂ ಮುಂಬೈ ನೋಡ್ರಿ. ವಾಂಕಡೆ ಅಂತಂದ್ರ ಮುಂಬೈ ಸರ್. ಇದು ನಮ್ಮ ಚಿನ್ನಸ್ವಾಮಿ ಮತ್ತು ಕಂಠೀರವ ಅಂತಂದ್ರ ಬೆಂಗಳೂರು ನೋಡಿ ಸರ್. ಎಲ್ಲ ನಿಮ್ಗೆ ಗೊತ್ತಿದೆ. ಎರಡನೇ ಬೃಹತ್ ಕ್ರಿಕೆಟ್ ಸ್ಟೇಡಿಯಂ ಎಲ್ಲಿ ಅಂತ ಬೆಂಗಳೂರಿನ ಎಲ್ರಿ ಆನೇಕಲ್ನ ಸೂರ್ಯನಗರ ಬಳಿ. ಪ್ರತಿ ಎಕ್ಸಾಮ್ ಸಮಿತಿ ಮ್ಯಾಗ ಕ್ವಶನ್ ಇರ್ತಾವ್ರಿ. ಸಮಿತಿ ಮ್ಯಾಗ ನಮ್ಮ ಆ ಕಮಿಟಿ ಮ್ಯಾಗ ಅಂತಂದ್ರ ಪ್ರತಿ ಸಲ ಮಾಡ್ತಾರಂತ ಕ್ವಶನ್ ಕೇಳ್ತಿರ್ತಾನ. ಇತ್ತೀಚೆನಂತ ಸಮಿತಿ ನೇಮಕ ಮಾಡಿರಿ. ಯಾವ್ದಂತಂದ್ರ ನಮ್ಮ ಭಾರತ ಸರ್ಕಾರ ಯಾವೊಂದು ಸಮಿತಿ ಅಂತಂದ್ರ ಪ್ರಕಾಶ್ ಪ್ರಭಾಕರ್ ನಾವೇಕರ್ ಕಮಿಟಿ ಅಂತ ನೋಡ್ರಿ. ಪ್ರಕಾಶ್ ಪ್ರಭಾಕರ್ ನಾವೇಕರ್ ಕಮಿಟಿ. ಈ ಪ್ರಭಾಕರ್ ನಾವೇಕರ್ ಕಮಿಟಿ ಎದಕ್ಕೆ ಸಂಬಂಧಪಡೋದು ಪ್ರಕಾಶ್ ಪ್ರಭಾಕರ್ ನಾವೇಕರ್ ಕಮಿಟಿ ಸರ್. ಅಕ್ರಮ ವಲಸೆ ಬಂದಿರ್ತಲ್ರಿ. ಈ ಅಕ್ರಮ ವಲಸೆಯಿಂದ ಉಂಟಾಗುವ ಅಸ್ವಾಭಾವಿಕ ಜನಸಂಖ್ಯೆ ಬದಲಾವಣೆಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ನಡೆಸಲು. ಅಂದ್ರ ಈ ಅಕ್ರಮ ವಲಸೆಗೆ ಸಂಬಂಧಪಟ್ಟಂತೆ ಏನಂತಂದ್ರ ಅವ್ರೇನ್ ಅಕ್ರಮ ವಲಸೆಯಿಂದ ಬಂದಿರ್ತಲ್ರಿ, ಅವ್ರಿಂದ ಏನಂತಂದ್ರೆ ಜನಸಂಖ್ಯೆ ಬದಲಾವಣೆ ಏನಾಗ್ತಾವ ಅಂತ ಅಧ್ಯಯನ ಮಾಡಲು ಯಾವೊಂದು ಕಮಿಟಿ ಅಂತಂದ್ರ ಪ್ರಕಾಶ್ ಪ್ರಭಾಕರ್
ನಾವೇಕರ್ ಕಮಿಟಿ ನೋಡ್ರಿ, ಒಟ್ಟು ಒಂದ್ ನೋಡಲ್ ನೆನ್ಪಿಡ್ರಿ. ಪ್ರಕಾಶ್ ಪ್ರಭಾಕರ್ ಕಮಿಟಿ ಎದಕ್ಕೆ ಸಂಬಂಧಪಡ್ತ ಕ್ವಶನ್ ಅಂತಂದ್ರೆ ಒಂದ್ ನೋಡಿ ಅಕ್ರಮ ವಲಸೆ. ಯಾವ ಕಮಿಟಿ ಎದಕ್ಕೆ ಸಂಬಂಧಪಡ್ತ ಅಂತಂದ್ರೆ ಅಕ್ರಮ ವಲಸೆ. ಯಾರ ಹೆಸರು ಹೇಳಿದೆ ನಾನು? ಪ್ರಕಾಶ್ ಪ್ರಭಾಕರ್ ಬರ್ಕೊಂಡು ಸರ್. ಇದು ನೆಕ್ಸ್ಟ್ ಏನಂತಂದ್ರೆ ಈ ಕೆಲವೊಂದಿಷ್ಟು ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಕ್ಕಂಥ ಕ್ವಶನ್ ಸರ್. ಆಲ್ಮೋಸ್ಟ್ ನಿನ್ ಮನೆಲ್ಲ UPSC ನೋಡಿರ್ತೀನಲ್ಲ, 2024 ಕರೆಂಟ್ ಅಫೇರ್ಸ್ ಎಲ್ಲ 2024 ಸ್ಟಡಿ ಮುಗಿದ ಜಾಸ್ತಿ ಬಂದವ್ರ ಒಳಗಡೆ. ಇಲ್ಲಿ ಇತ್ತೀಚೆಗೆ ಏನಂತಾನೆ ಕೆಲವೊಂದಿಷ್ಟು ಕಮಿಟಿ ನೇಮಕ ಮಾಡ್ಕೊಂಡು ಸರ್. ಇದು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳು ಆತ್ಮಹತ್ಯೆಗಳು ಹಚ್ತಿದ್ದು ಅದರ ಬಗ್ಗೆ ಪರಿಹಾರ ಅಂದ್ರೆ ಎದಕ್ಕೆ ಆತ್ಮಹತ್ಯೆ ಮಾಡಬೇಕು ಅಂತಾರ, ಅದು ಸೊಲ್ಯೂಷನ್ ಅದನ್ನೆಲ್ಲ ತಡೆಗಟ್ಟಲ್ಲಿ ಯಾವ ಒಂದು ಕಮಿಟಿ ಅಂತಂದ್ರೆ ರವೀಂದ್ರ ಭಟ್ ಕಮಿಟಿ ನೋಡ್ರಿ. ಹೇಳ್ದಾರ್ಥ ಆಯ್ತಲ್ರಿ. ಎಲ್ಲ ನೀವು ಎಲ್ಲ ಏನು ಕೋಚಿಂಗ್ ಅಂತ ಭಾರತ ಒಳಗೆ ರಾಜಸ್ಥಾನ ಕೋಟಾ ರಾಜಸ್ಥಾನ ಕೋಟಾ ಅಲ್ಲಿ ಅಂತಂದ್ರೆ ಅತಿ ಹೆಚ್ಚು ಹುಡುಗರು ಆತ್ಮಹತ್ಯೆ ಮಾಡ್ಕೊಂತವ. ಬೇರೆ ಬೇಡಿಕೆಲ್ಲ ಅಂತಂದ್ರೆ ಮಾನಸಿಕ ಒತ್ತಡದಿಂದ ಅತಿ ಹೆಚ್ಚು ಹುಡುಗರು ಸಹಾಯಕಂತವ. ಅದನ್ನೆಲ್ಲ ತಡೆಗಟ್ಟಲು ನಮ್ಮ ಭಾರತ ಸರ್ಕಾರ ಯಾವ ಒಂದು ಕಮಿಟಿ ನೇಮಕ ಮಾಡಿ ಅಂತಂದ್ರೆ ರವೀಂದ್ರ ಭಟ್ ಕಮಿಟಿ ನೋಡ್ರಿ. ಯಾವ ಕಮಿಟಿ ಅಂತ ಹೇಳಿದ್ರಿ? ರವೀಂದ್ರ ಭಟ್ ನೋಡಿ ಸರ್. ಇದು ನೆಕ್ಸ್ಟ್ ಅಂತಂದ್ರೆ ದಿನೇಶ್ ಕಾರಾ ಕಮಿಟಿ ಅಂತ ಬರ್ತದೆ. ದಿನೇಶ್ ಕಾರಾ ಕಮಿಟಿ ಎಷ್ಟು ಸಂಬಂಧಪಡ್ತಾರೆ? ದಿನೇಶ್ ಕಾರಾ ರೀ. ಇದು ಎದಕ್ಕೆ ಸಂಬಂಧಪಡ್ತಂತಂದ್ರೆ 1938 ವಿಮಾ ಕಾಯ್ದೆಗಳನ್ನ ಪರಿಶೀಲನೆ ನೋಡ್ರಿ. ಅಂದ್ರೆ ವಿಮಾ ಕಾಯ್ದೆ ಸಂಬಂಧಪಟ್ಟಂತ ಕಮಿಟಿ ಅನ್ನೋ ಕ್ವಶನ್ ಏನಂತಂದ್ರೆ ದಿನೇಶ್ ಕಾರಾ ಕಮಿಟಿ ನೋಡ್ರಿ. ಇದು 1938 ವಿಮಾ ಕಾಯ್ದೆಗಳನ್ನ ಪರಿಶೀಲಿಸಲು ಯಾವ ಒಂದು ಕಮಿಟಿ ಅಂತಂದ್ರೆ ದಿನೇಶ್ ಕಾರಾ ಕಮಿಟಿ ಅಂತ ಬರ್ತದೆ ನೋಡಿ ಸರ್. ಇದು ನೆಕ್ಸ್ಟ್ ನ್ಯಾಯಮೂರ್ತಿ ಆಶಾ ಮೆನನ್ ಕಮಿಟಿ ಎಷ್ಟು ಸಂಬಂಧಪಡ್ತದೆ? ನ್ಯಾಯಮೂರ್ತಿ ಆಶಾ ಮೆನನ್ ಕಮಿಟಿ. ಒಂದೊಂದು ಟ್ರಾನ್ಸ್ಜೆಂಡರ್ ನೋಡ್ರಿ. ಅಂದ್ರೆ ಈ ಟ್ರಾನ್ಸ್ಜೆಂಡರ್ ಏನಂತಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಸೌಲಭ್ಯಗಳನ್ನು ದೊರಕಿಸಿಕೊಡಲು ಯಾವ ಒಂದು ಕಮಿಟಿ ಬರ್ತಂತಂದ್ರೆ ಆಶಾ ಮೆನನ್ ಕಮಿಟಿ ನೋಡ್ರಿ. ಅರ್ಥ ಆಯ್ತಲ್ರಿ? ಆಶಾ ಮೆನನ್ ಕಮಿಟಿ ಇದು ಯಾವ ಕೆಲಸ ಸಂಬಂಧಪಡ್ತಂತಂದ್ರೆ ಟ್ರಾನ್ಸ್ಜೆಂಡರ್ ಇರ್ತಲ್ಲ ಸರ್, ಅವ್ರಿಗೇನಂತಂದ್ರೆ ವ್ಯಕ್ತಿಗಳಿಗೆ ಎಲ್ಲಾ ಕ್ಷೇತ್ರದಲ್ಲಿ ಸಮಾನ ಅವಕಾಶನ ಒದಗಿಸಲು ಆಶಾ ಮೆನನ್ ಕಮಿಟಿ ಬರ್ತದೆ ನೋಡಿ ಸರ್. ಇದು ನೆಕ್ಸ್ಟ್ ಏನಂತಂದ್ರೆ ರಾಜೀವ್ ಗೌಬಾ ಕಮಿಟಿ. ಇವ್ರು ಸಮಿತಿ ಯಾವ ನೇಮಕ ಮಾಡ್ರಿ, ಪ್ರತಿ ವರ್ಷ ಕ್ವಶನ್ ಕೇಳ್ರಿ. ಇವ್ರು ಸಮಿತಿ ಯಾವ ನೇಮಕ ಆಗಿವಲ್ಲ ಆ ವರ್ಷ ಪ್ರತಿ ವರ್ಷ ಕ್ವಶನ್ ಕೇಳಿ ಒಂದು ಸಲ ಕ್ವಶನ್ ಕೇಳಿ ರಾಜೀವ್ ಗೌಬಾ ಕಮಿಟಿ ಅಂತ. ಈ ಪ್ರಸ್ತುತ ಏನಂತಂದ್ರೆ ಇತ್ತೀಚೆಗೆ ರಾಜೀವ್ ಗೌಬಾ ಕಮಿಟಿ ಎಲ್ಲಿ ಸಂಬಂಧಪಡ್ತಂತಂದ್ರೆ ಎಲ್ಲಿ ಸಂಬಂಧಪಡ್ತಾರೆ? ರಾಜೀವ್ ಗೌಬಾ ಕಮಿಟಿ ಸಂಬಂಧಪಡೋದು ಮುಂದಿನ ಪೀಳಿಗೆಯ ಸುಧಾರಣೆಗಳನ್ನು ತ್ವರಿತಗೊಳಿಸಲು ನೋಡ್ರಿ. ಅಂದ್ರೆ ವಿಕಸಿತ ಭಾರತಕ್ಕೆ ನಾವೊಂದು ನೆನ್ಪಿಡ್ರಿ. ಮುಂದಿನ ಪೀಳಿಗೆನ ತ್ವರಿತಗೊಳಿಸಲು ಅಥವಾ ವಿಕಸಿತ ಭಾರತಕ್ಕೆ ಸಂಬಂಧಪಟ್ಟಂತ ಕಮಿಟಿ ಆದಂತ ನಾನು ರಾಜೀವ್ ಗೌಬಾ ನೋಡ್ರಿ. ನಾವು ಒಳಗೆ ಕೇಳ್ತ ನೀವು ಹೇಳ್ಬೇಕಲ್ಲ ಮತ್ತೆ ಒಂದೇ ಸಲ ಹೇಳೋಗಲ್ಲ ಅವನು. ನೆಕ್ಸ್ಟ್ ವಿಶ್ವನಾಥ್ ಗೋಲ್ದಾರ ಕಮಿಟಿ. ವಿಶ್ವನಾಥ್ ಬಹಳ ಇಂಪಾರ್ಟೆಂಟ್ ಅದು. ವಿಶ್ವನಾಥ್ ಗೋಲ್ದಾರ ಕಮಿಟಿ ಬೇಸಿಯರ್ ಏನ್ ಸರ್? ಈಗ GDP ಐತಿ. ನೆಕ್ಸ್ಟ್ IIP ಅಂತ ಬರ್ತಲ್ರಿ. GDP ಅಂದ್ರೆ ಏನ? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಬರ್ತದೆ. IIP ಅಂತಂದ್ರೆ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಬರ್ತದೆ ನೋಡಿ ಸರ್. ಇದು ಈ GDP ಮತ್ತು IIP ಮೂಲ ವರ್ಷ ಆಗುತ್ತಾನ 2011 ಹೇಳಲ್ಲ ಸರ್. 2011 ಇತ್ತಾನ. ಬಹಳ ಇಂಪಾರ್ಟೆಂಟ್. GDP ಮತ್ತು IIP ಮೂಲ ವರ್ಷ ಬಂತಂತ 2011-12 ಬರ್ತದೆ. ಈ GDPಗೆ ಈ ಬೇಸ್ ಇಯರ್ ಚೇಂಜ್ ಮಾಡೋಕಂತ ಯಾವ ಒಂದು ಕಮಿಟಿ ಬರ್ತಂತ ನಾನು ವಿಶ್ವನಾಥ್ ಗೋಲ್ದಾರ್ ಕಮಿಟಿ. ಎಷ್ಟು ಮಾಡ್ಕೊಂಡ್ ಮಾಡಂತಂದ್ರೆ 2022-23 ಎಷ್ಟು ಅಂತಂದ್ರೆ 2022-23 ಅರ್ಥ ಆಯ್ತಿಲ್ರಿ? ಸಿಪಿಐನು ಬೇಸ್ ಇಯರ್ ಚೇಂಜ್ ಆಗೈತೆ ನೋಡೋಣ. CPI 24 ಅಲ್ಲ, CPI 24 ಅಷ್ಟೇ. WPI ಅಂದ್ರೆ 22-23. WPI ಅಂತಂದ್ರೆ 2022-23 ಬರ್ತದೆ ನೋಡಿ. CPI ಅಂದ್ರೆ WPI, GDP, IIP ಇವು ಮೂರು ಬಂತಂತಂದ್ರೆ 2022-23 ನೋಡ್ರಿ. ಮೂಲ ವರ್ಷ ಕ್ವಶನ್ 2011-12 ಯಾವ ಕಮಿಟಿ ಅಂತ ಕ್ವಶನ್ ಏನಂತಂದ್ರೆ ವಿಶ್ವನಾಥ್ ಗೋಲ್ದಾರ್ ಕಮಿಟಿ ನೋಡಿ ಸರ್. ನೆಕ್ಸ್ಟ್ ಇತ್ತೀಚೆಗೆ ನೇಮಕ ಆದಂತ ಗೀತಾ ಮಿತ್ತಲ್ ಕಮಿಟಿ ಎಷ್ಟು ಬರ್ತಿರೋದು? ಮಣಿಪುರದಲ್ಲಿ ಗಲಭೆ ಆಗ್ತಲ್ರಿ. ಆ ಮಣಿಪುರದಲ್ಲಿ ಗಲಭೆ ಬಗ್ಗೆ ಅಧ್ಯಯನ ಮಾಡಲು ಯಾವ ಒಂದು ಕಮಿಟಿ ಬರ್ತಂತಂದ್ರ ಗೀತಾ ಮಿತ್ತಲ್ ಕಮಿಟಿ ಬರ್ತದೆ ನೋಡಿ ಸರ್. ಇದು ನೆಕ್ಸ್ಟ್ ಅಂತಂದ್ರ ಇತ್ತೀಚೆಗೆ ಅಂತಂದ್ರ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಯಾರ್ದಾರ ಈಗ? ಸೂರ್ಯಕಾಂತ್. ಅವ್ರು ಏನ್ ಮಾಡ್ತಂದ್ರ ಈ ಸುಪ್ರೀಂ ಕೋರ್ಟ್ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮೂಲ ಸೌಕರ್ಯನ ಒದಗಿಸಲು ಯಾರ ನೇತೃತ್ವದಲ್ಲಿ ಕಮಿಟಿ ನೇಮಕ ಮಾಡಿ ಅಂತಂದ್ರ ಅರವಿಂದ್ ಕುಮಾರ್ ನೋಡ್ರಿ. ಅಂದ್ರೆ ಅರವಿಂದ್ ಕುಮಾರ್ ಕಮಿಟಿ ಇದು ಯಾವ್ದು ಸಂಬಂಧಪಡುತ್ತಂತಂದ್ರ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮೂಲ ಸೌಕರ್ಯನ ಒದಗಿಸಲು. ಯಾವ ಕಮಿಟಿ ಅಂತ ಅರವಿಂದ್ ಕುಮಾರ್ ಕಮಿಟಿ ನೋಡಿ ಸರ್. ಇದು ಇನ್ನೊಂದ್ಸಲ ಹೇಳ್ತ ನೋಡೋಣ, ರಿವಿಷನ್ ಮಾಡ್ತಿದ್ದೆ. ನೆಕ್ಸ್ಟ್ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು AI ಬಳಕೆ ಮಾಡಲು ಯಾವೊಂದು ಕಮಿಟಿ ಅಂತಂದ್ರೆ PS ನರಸಿಂಹನ್ ಕಮಿಟಿ ಅಂತ ನೋಡ್ರಿ. ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಇತ್ತಲ್ರಿ AI ಉಪಕರಣಗಳ ಅಳವಡಿಕೆ ಅಭಿವೃದ್ಧಿ ಮತ್ತು ಬಳಕೆ ಸಂಬಂಧಪಟ್ಟಂತ ಯಾವೊಂದು ಕಮಿಟಿ ಅಂತಂದ್ರೆ ನರಸಿಂಹನ್ ಕಮಿಟಿ ನೋಡ್ರಿ. ಈ ಸಲ ಎಲ್ಲ ರಿಪೀಟ್ ಮಾಡ್ತೀನಿ, ಸ್ವಲ್ಪ ಒಂದ್ಸಲ ಹೇಳ್ರಿ ಸರ್ ಒಂದೆಲ್ಲ.
ಅಕ್ರಮ ವಲಸೆ ಸಂಬಂಧಪಟ್ಟಂತ ಇತ್ತೀಚೆಗೆ ಯಾವ ಕಮಿಟಿ ರೀ? ಪ್ರಕಾಶ್ ಕಮಿಟಿ, ಪ್ರಕಾಶ್ ಪ್ರಭಾಕರ್ ಕಮಿಟಿ ಅಂತಂದ್ರ ಅಕ್ರಮ ವಲಸೆಗೆ ಸಂಬಂಧಪಟ್ಟಂತ ಕಮಿಟಿ ಸರ್. ನೆಕ್ಸ್ಟ್ ರೀ, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಆತ್ಮಹತ್ಯೆ ಹಾಕೊಂತಾರೆ, ಅದನ್ನ ತಡೆಗಟ್ಟಲು ರವೀಂದ್ರ ಭಟ್. ಯಾವ ಕಮಿಟಿ ಅಂತಂದ್ರ ರವೀಂದ್ರ ಭಟ್ ನೋಡಿ ಸರ್. ಇದು ದಿನೇಶ್ ಕಾರಾ ಕಮಿಟಿ, ವಿಮೆ 1938 ವಿಮಾ ಕಾಯ್ದೆಗಳನ್ನ ಪರಿಶೀಲಿಸ್ತಾರೆ. ಯಾವ ಕಮಿಟಿ ಇಂದ? ದಿನೇಶ್ ಕಾರಾ ಕಮಿಟಿ. ಆಶಾ ಮೆನನ್ ಕಮಿಟಿ, ಟ್ರಾನ್ಸ್ಜೆಂಡರ್ ಆಶಾ ಮೆನನ್ ಅಂತಂದ್ರ ಟ್ರಾನ್ಸ್ಜೆಂಡರ್. ರಾಜೀವ್ ಗೌಬಾ ಕಮಿಟಿ, ವಿಕಸಿತ ಭಾರತ. ವಿಕಸಿತ ಅಂತಂದ್ರ ಇದು ಮುಂದಿನ ಪೀಳಿಗೆನ ತ್ವರಿತಗೊಳಿಸ್ತಾರೆ. ಯಾವ ಕಮಿಟಿ ಅಂತಂದ್ರ ರಾಜೀವ್ ಗೌಬಾ ಕಮಿಟಿ. ನೆಕ್ಸ್ಟ್ ವಿಶ್ವನಾಥ್ ಗೋದಾರ ಕಮಿಟಿ, GDP, IIP, WP ಅಂತಂದ್ರ BSR ಬರ್ತದೆ ಸರ್. ಇದು ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಸಂಬಂಧಪಟ್ಟಂತ ಕಮಿಟಿ ನರಸಿಂಹನ್ ಕಮಿಟಿ ಅಂತಂದ್ರ ನರಸಿಂಹನ್. ಸುಪ್ರೀಂ ಕೋರ್ಟ್ ಅಲ್ಲಿ ಮೂಲ ಸೌಕರ್ಯನ ಒದಗಿಸಲು ಕಮಿಟಿ ಅರವಿಂದ್ ಕುಮಾರ್ ಅಂತಂದ್ರ ಅರವಿಂದ್ ಕುಮಾರ್ ಬರ್ತ ನೋಡ್ರಿ. ಗೀತಾ ಮಿತ್ತಲ್ ಕಮಿಟಿ, ಮಣಿಪುರದಲ್ಲಿ ಗೆಲುವಿಗೆ ಸಂಬಂಧಪಟ್ಟಂತೆ ಗೀತಾ ಮಿತ್ತಲ್. ಆಗ ಪ್ರಸ್ತುತ ಮಣಿಪುರದ ಮುಖ್ಯಮಂತ್ರಿ ಆದ್ರೆ ಈಗ ಖೇಮ್ಚಂದ್. ಪ್ರಸ್ತುತ ಮಣಿಪುರದ ಮುಖ್ಯಮಂತ್ರಿಯಾಗಿ ಯಾರು ನೇಮಕಾರ ಅಂತಂದ್ರ ಖೇಮ್ಚಂದ್ ಬರ್ತಲ್ರಿ. ಈ ಪ್ರಸ್ತುತ ಇವರು ಮಣಿಪುರದ ಮುಖ್ಯಮಂತ್ರಿಯಾಗಿ ನೇಮಕಾರ ನೋಡಿ ಸರ್. ಇದು ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ತುಳು ಭಾಷೆಗೆ ಸಂಬಂಧಪಟ್ಟಂತ ಕಮಿಟಿ ಅವ್ರಿ ಗಾಯತ್ರಿ ಮತ್ತು ಮೋಹನ್ ಆಳ್ವೆ. ಕರ್ನಾಟಕದಲ್ಲಿ ತುಳು ಭಾಷೆಗೆ ಸಂಬಂಧಪಟ್ಟಂತ ಕಮಿಟಿ ಬರ್ತಾವ ಅಂತಂದ್ರ ಒಂದು ಗಾಯತ್ರಿ ಮತ್ತು ಮೋಹನ್ ಆಳ್ವೆ ಸರ್. RBI ಸಂಬಂಧಪಟ್ಟಂತ ಕಮಿಟಿ ಆದ್ರಿ RBI ಸಂಬಂಧಪಟ್ಟಂತ ಕಮಿಟಿ ಏನಂತ ಇಲ್ಟನ್ ಹೆಂಗ್ ಕಮಿಟಿ ಹಾಕ್ರಿ. RBI ಸಂಬಂಧಪಟ್ಟಂತ ಕಾಯ್ದೆ ಕ್ವಶನ್ ಏನು 1934 ಅರ್ಥ ಆಯ್ತಲ್ರಿ. RBI ಸಂಬಂಧಪಟ್ಟಂತ ಸಮಿತಿ ಏನಂತ 1926 ಇಲ್ಟನ್ ಹೆಂಗ್ ಸಮಿತಿ ಬರ್ತೀರಿ. RBI ಸಂಬಂಧಪಟ್ಟಂತ ಏನಂದ್ರೆ RBI ಯಾವ ಒಂದು ಕಾಯ್ದೆ ಮೂಲಕ ಸ್ಥಾಪನೆ ಕ್ವಶನ್ 1935 ಕೊಡ್ತಾನ, 1919 ಕೊಡ್ತಾನ, 1927 ಆತರ ಕೊಡ್ತಿರ್ತಾನ್ರಿ. 1934 ಕಾಯ್ದೆ ಮೂಲಕ ಮಾಡ್ತಂತಂದ್ರ RBI ಸ್ಥಾಪನೆ ಆತ್ ನೋಡ್ರಿ. SBI ಯಾವ ಕಂಪನಿ ಸ್ಥಾಪನೆ ಆತ್ರಿ? SBI ಗೋರೆವಾರ ಕಂಪನಿ. SBI ಬ್ಯಾಂಕ್ ಏನ್ ಸ್ಥಾಪನೆ ಆಗುತ್ತಲ್ಲ, ಈ SBI ಬ್ಯಾಂಕ್ ಕ್ವಶನ್ KPS ಕ್ವಶನ್ ಕೇಳೋದು. ಈ SBI ಯಾವ ಒಂದು ಕಮಿಟಿ ಮೂಲಕ ಸ್ಥಾಪನೆ ಆತಂತಂದ್ರ ಗೋರೆವಾರ ಕಮಿಟಿ ಮೂಲಕ ಇದು ಸ್ಥಾಪನೆ ಆತ್ ನೋಡ್ರಿ. ಅರ್ಥ ಆಗಲ್ಲ ಎಷ್ಟು. ಇನ್ನೊಂದು ಬರ್ತಾನೆ ವಿನೀತಾ ಜೋಶಿ ಕಮಿಟಿ ಅಂತ ಬರ್ತಾರೆ. ಯಾರಿಗೆ ಗೊತ್ತಂದ್ರಿ? ಕೋಚಿಂಗ್ ಸೆಂಟರ್ ನೋಡ್ರಿ. ಎಲ್ಲ ಅನ್ಕೊಂಡಿರ್ತಾರ ಕೋಚಿಂಗ್ ತೊಂದ್ರೆ ಜಾಬ್ ಆಗ್ತಾವ, ಕೋಚಿಂಗ್ ತೊಂದ್ರೆ ಅದಂತಿರ್ತಾರ. ಅಲ್ಲಿ ಕೋಚಿಂಗ್ ಅದ್ರ ಮೇಲೆ ಅಂತಂದ್ರೆ ಸ್ವಲ್ಪ ಅದನ್ನ ಕಡಿಮೆ ಮಾಡಲ್ಲ. ಕೋಚಿಂಗ್ ಅದ್ರ ಮೇಲೆ ದೌರ್ಬಲ್ಯ ಕಡಿಮೆ ಮಾಡಲ್ಲ. ಯಾವೊಂದು ಕಮಿಟಿ ಅಂತಂದ್ರೆ ವಿನೀತಾ ಜೋಶಿ ಕಮಿಟಿ ನೋಡ್ರಿ. ಅರ್ಥ ಆಯ್ತಲ್ರಿ? ಇಷ್ಟ ಅಂತಂದ್ರ ಸಮಿತಿ ಬರ್ತಾವ. ಒಂದ್ಸಲ ಏನಂತಂದ್ರ ರಿವಿಷನ್ ಮಾಡ್ಕಿರೋಣ. ಇತ್ತೀಚೆಗೆ ರಾಷ್ಟ್ರೀಯ ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ಜಲಶೃಂಗಸಭೆ ಎಲ್ಲಿಗದಂತಂದ್ರೆ ಬೆಂಗಳೂರು. ರಾಷ್ಟ್ರೀಯ ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ಜಲಶೃಂಗಸಭೆ ಅಂತಂದ್ರೆ ಬೆಂಗಳೂರು. ಇಲ್ಲಿ ಬೆಂಗಳೂರು ಆಯೋಜಕರ ಬರ್ತಾರೆ ಅಂತಂದ್ರೆ ಬೆಂಗಳೂರಿನ ಜಲಮಂಡಳಿ ಮತ್ತು ಎಲ್ಸೆಟ್ ಟೆಕ್ನೋಮೀಡಿಯಾ ಸಂಸ್ಥೆ ಇದನ್ನ ಜಂಟಿಯಾಗಿ ನಡೆಸ್ಯಾರ ನೋಡ್ರಿ. ಇನ್ನೊಂದ್ಸಲ ನೋಡ್ರಿ, ರಾಷ್ಟ್ರೀಯ ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ಶೃಂಗಸಭೆ ಎಲ್ಲಿಗದಂತ ಏನೇನ ಬೆಂಗಳೂರು. ಇಬ್ಬರು ಆಯೋಜಕರು ಬರ್ತಾರೆ. ಯಾರು ಬರ್ತಾರೆ ಅಂತಂದ್ರೆ ಬೆಂಗಳೂರಿನ ಜಲಮಂಡಳಿ ಮತ್ತು ಎಲೆಟ್ಸ್ ಟೆಕ್ನೋಮೀಡಿಯಾ ಸಂಸ್ಥೆ ಇಬ್ಬರು ಕೂಡ ಮಾಡ್ತಾರೆ ಅಂತಂದ್ರೆ ಇದನ್ನ ಆಯೋಜನೆ ಮಾಡ್ರಿ ಸರ್. ಇದು ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಕ್ಕಂಥ ಒಂದು ಮಿಸೈಲ್ ಐತೆ ಅಂತ ಯಾವ್ದಂತಂದ್ರ ವರೆಸ್ನಿಕ್ ಅಂತ ನೋಡ್ರಿ. ಯಾವ ದೇಶದ ರಷ್ಯಾದ ಒಂದು ಕ್ಷಿಪಣಿ ಬರುತ್ತೆ. ಯಾವ್ದ್ರ ಮೇಲೆ ದಾಳಿ ಅಂತಂದ್ರ ಉಕ್ರೇನ್ ಮೇಲೆ ದಾಳಿ ಮಾಡಕ್ ನೋಡಿ ಸರ್. ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಕ್ಕಂಥ ವರೆಸ್ನಿಕ್ ಒಂದು ಕ್ಷಿಪಣಿ ಬರ್ತದ. ಇದು ಯಾವ ದೇಶ ಅಂತ ಹೇಳಿದ್ವಿ ನಾವು? ರಷ್ಯಾ ಸರ್. ಇದು ಯಾರ ಮೇಲೆ ದಾಳಿ ಮಾಡಂತಂದ್ರ ಉಕ್ರೇನ್ ರಾಜಧಾನಿ ಅಂತ ಯಾವ್ದು ಉಕ್ರೇನ್ ಉಕ್ರೇನ್ ರಾಜಧಾನಿ ಅಂತಂದ್ರ ಕ್ಯೂ ವಲಯದ ಏನಂತಂದ್ರ ಬಿಲ್ಸಾಸ್ ತೆಕ್ವಾ ನಗರದ ಮೇಲೆ ಅಂತಂದ್ರ ಕೆಲವೊಂದಿಷ್ಟು ನಗರದ ಮೇಲೆ ದಾಳಿ ಮಾಡ್ತಾನ ಸರ್. ಯಾವ ಕ್ಷಿಪಣಿ ಐತಿ? ಯಾವ ಕ್ಷಿಪಣಿ ರೀ? ವರೆಸ್ನಿಕ್ ಸರ್. ಆಗ ಒಂದು ಕ್ವಶನ್ ನಮಗ, ಉಕ್ರೇನ್ ಜೊತೆ ಗಡಿ ಹಂಚಿಕೊಂಡಂತ ದೇಶಗಳೇ ಬರ್ತಾರೆ. ಉಕ್ರೇನ್ ಜೊತೆ ಗಡಿ ಹಂಚಿಕೊಂಡಂತ ಎಷ್ಟು ಬರ್ತಾವ? ಟೋಟಲ್ 7 ಬರ್ತಾರೆ. ಒಟ್ಟು ಉಕ್ರೇನ್ ಜೊತೆ ಗಡಿ ಹಂಚಿಕೊಂಡ ದೇಶ ಅಂತಂದ್ರೆ 7 ಬರ್ತಾವ. ಮಾಲ್ಡೋವಾ ಬರ್ತದ, ರೊಮೇನಿಯಾ ಬರ್ತದ, ಬೆಲಾರಸ್ ಬರ್ತದ, ರಷ್ಯಾ ಬರ್ತದ, ಪೋಲೆಂಡ್ ಬರ್ತದ, ಹಂಗೇರಿಯಾ ಬರ್ತದ, ಸ್ಲೋವೇಕಿಯಾ ಬರ್ತದ. ಟೋಟಲ್ ಒಟ್ಟು ಏನಂತಂದ್ರ 7 ರಾಷ್ಟ್ರಗಳು ಉಕ್ರೇನ್ ಜೊತೆ ಗಡಿ. ಮಿಸ್ಟರ್ BRP ಹಂಗೇರಿಯಾ ಸ್ಲೋವೇಕಿಯಾ ಅಂತ ನೋಡ್ರಿ. ಮಿಸ್ಟರ್ BRP ಎತ್ತಲ್ರಿ. ಮಿಸ್ಟರ್ BRP ಎಂ ಅಂತಂದ್ರ ಮಾಲ್ಡೋವಾ, R ಅಂತ ರೊಮೇನಿಯಾ, B ಅಂತ ಬೆಲಾರಸ್, R ಅಂತ ರಷ್ಯಾ, P
ಪಿ ಅಂತ ಪೋಲೆಂಡ್. ಈ ಮಿಸ್ಟರ್ BRP ಮಾಡ್ಕೋ ಹಂಗೇರಿಯಕ್ಕ ಸ್ಲೋ ಆಗಿ ಹೋಗ್ತಾನೆ ನೋಡ್ರಿ. ಏನಂತಂದ್ರ ಹಂಗೇರಿ ಅಂತ ಹಂಗೇರಿ ಮತ್ತು ಸ್ಲೋ ಆಗಿ ನೋಡ್ತಾರೆ. ಕೆಲವೊಂದಿಷ್ಟು ಎಲ್ಲಷ್ಟು ಕೋಡಾಡಕ್ ಹೋಗ್ಬೇಡ್ರಿ, ಮತ್ತೆ ಅವೆಲ್ಲ ಕಂಪ್ಲೀಟ್ ಆಗ್ತಾವ. ನೆಕ್ಸ್ಟ್ ಅಂತಂದ್ರೆ ಇರಾನ್ ಜೊತೆ ಗಡಿ ಹಂಚಿಕೊಂಡಂತ ದೇಶಗಳು ಎಷ್ಟು ಬರ್ತಾರೆ? 7 ಸರ್. ಇರಾನ್ ಜೊತೆ ಗಡಿ ಹಂಚಿಕೊಂಡ ದೇಶ ಅಂತಂದ್ರೆ 7 ಅಂತ ಬರ್ತಾವ ಸರ್. ಇದು ಅದು ಗೋಳ್ ಬರ್ತಾ ಆ ಪೈಕಿ ಅಂತ ಬೇಡ ಅದು. ಇಲ್ಲ ಅಂತಂದ್ರೆ ಟೀದಾಗ ಬರ್ತದೆ ಸರ್. ಟೀ ಒಳಗ 2 ಬರ್ತವೆ, ಟರ್ಕಿ ಮತ್ತು ತುರ್ಕ್ಮೆನಿಸ್ತಾನ್. ಟೋಟಲ್ ಟೀ ಒಳಗೆ 2 ಬರ್ತಾವ. ಇರಾನ್ ಜೊತೆ ಗಡಿ ಹಂಚಿಕೊಂಡ ದೇಶ ಅಂತಂದ್ರೆ 2 ಬರ್ತಾವ. ಟೀದಾಗ ಟರ್ಕಿ ಮತ್ತು ತುರ್ಕ್ಮೆನಿಸ್ತಾನ್ ನೋಡಿ ಸರ್. ಇದು ಅಷ್ಟು ಏದಾಗ 3 ಕಣ್ ಬರ್ತಾವ್ರಿ. ಏದಾಗ 3 ಅಫ್ಘಾನಿಸ್ತಾನ, ಎಷ್ಟು ಅದಾವಣ ಈಗ? 5. ಇನ್ನ 2 ಬರ್ತಾವ ಸರ್. ಪಾಕಿಸ್ತಾನ ಮತ್ತು ಇರಾಕ್ ಒಟ್ಟು 7 ಅದ ನೋಡ್ರಿ. ಅರ್ಥ ಆಯ್ತಲ್ರಿ? ಟೀದಾಗ ಯಾವ ಬರ್ತಾವ ಅಂತ ನಾನು ಟರ್ಕಿ ಮತ್ತು ತುರ್ಕ್ಮೆನಿಸ್ತಾನ್. ಹೇಳ್ರು ಅಣ್ಣ. ಟರ್ಕಿ ಮತ್ತು ತುರ್ಕ್ಮೆನಿಸ್ತಾನ್, ಎ ಒಳಗ ಅರ್ಮೇನಿಯಾ, ಅಜರ್ಬೈಜಾನ್, ಅಫ್ಘಾನಿಸ್ತಾನ, ಪಿ ಒಳಗ ಪಾಕಿಸ್ತಾನ ಮತ್ತು ಇರಾಕ್. ಒಟ್ಟಷ್ಟು ಅಂತಂದ್ರೆ 7. ಇಸ್ರೇಲ್ ಜೊತೆ ಗಡಿ ಹಂಚಿಕೊಂಡಂತ ಇಸ್ರೇಲ್ ಜೊತೆ 4 ಬರ್ತವೆ. ಇಸ್ರೇಲ್, ಈಜಿಪ್ಟ್, ಸಿರಿಯಾ, ಲೆಬನಾನ್, ಜೋರ್ಡಾನ್. ಸಿರಿಯಾ, ಲೆಬನಾನ್, ಜೋರ್ಡಾನ್ ಇವೇನಂತಂದ್ರೆ ಇಸ್ರೇಲ್ ಜೊತೆ ಗಡಿ ಹಂಚಿಕೊಂಡಂತ ದೇಶಗಳು ಬರ್ತವೆ ಸರ್ ಇವು. ನೆಕ್ಸ್ಟ್ ಸರ್, ಇತ್ತೀಚೆಗೆ ರಾಜನಾಥ್ ಸಿಂಗ್ ಅವ್ರು ಐತಲ್ರಿ, ನಮ್ಮ ಭಾರತೀಯ ಯುದ್ಧ ಸ್ಮಾರಕವನ್ನ ಎಲ್ಲಿ ಉದ್ಘಾಟನೆ ಮಾಡಿದ್ರು? ಸೌತ್ ಕೊರಿಯಾ ನೋಡ್ರಿ. ಇತ್ತೀಚೆಗೆ ಐತಲ್ರಿ, ನಮ್ಮ ಕೇಂದ್ರ ರಕ್ಷಣಾ ಸಚಿವಾದಂತ ರಾಜನಾಥ್ ಸಿಂಗ್ ಅವ್ರು ಏನಂತಂದ್ರ ಈ ಒಂದು ನಮ್ಮ ಭಾರತೀಯ ಯುದ್ಧ ಸ್ಮಾರಕವನ್ನ ಎಲ್ಲಿ ಉದ್ಘಾಟನೆ ಮಾಡಿದೆ ಅಂತಂದ್ರ ಬಹಳ ಇಂಪಾರ್ಟೆಂಟ್. ಎಲ್ಲಿ ಅಂತಂದ್ರ ಸೌತ್ ಕೊರಿಯಾ ನೋಡಿ ಸರ್. ಇದು ಸೌತ್ ಕೊರಿಯಾ ರಾಜಧಾನಿ ಸಿಯೋಲ್. ಟೋಟಲ್ ದಕ್ಷಿಣ ಕೊರಿಯಾದನ್ನ ಬರ್ತಂತಂದ್ರ ಸಿಯೋಲ್ ಅಂತ ಬರ್ತಲ್ಲ ಸರ್. ಇದು ಅಲ್ಲಿ ಸಿಯೋಲ್ ಐತಿಹಾಸಿಕ ಒಂದು ಇಮ್ಜಿಂಗ್ ಗಾಕ್ ಅಂತ ಒಂದು ಪಾರ್ಕ್ ಬರ್ತದೆ. ಇಮ್ಜಿಂಗ್ ಗಾಕ್ ಆ ಪಾರ್ಕ್ ಒಳಗೆ ಮಾಡ್ತಾರೆ ಅಂತಂದ್ರ ಭಾರತೀಯ ಯುದ್ಧ ಸ್ಮಾರಕವನ್ನ ಯಾರು ಉದ್ಘಾಟನೆ ಮಾಡ್ತಾರೆ ಅಂತ ಕ್ವಶನ್ ಕೇಳಬಹುದು. ಭಾರತೀಯ ಯುದ್ಧ ಸ್ಮಾರಕವನ್ನ ದಕ್ಷಿಣ ಕೊರಿಯಾದಲ್ಲಿ ಯಾರು ಉದ್ಘಾಟನೆ ಮಾಡಿದೆ ಅಂತಂದ್ರ ರಕ್ಷಣಾ ಸಚಿವಾದಂತ ರಾಜನಾಥ್ ಸಿಂಗ್ ಅವರೇ ಮಾಡ್ತಾರೆ ಅಂತಂದ್ರ ಇನ್ನು ಉದ್ಘಾಟನೆ ಮಾಡ್ತಾರೆ ಸರ್. ಇದು ಇಲ್ಲಿ ದಕ್ಷಿಣ ಕೊರಿಯಾ ಯುದ್ಧ ಯಾವ ವರ್ಷ ಆಗ್ತಾನೆ? ದಕ್ಷಿಣ ಕೊರಿಯಾ ಯುದ್ಧ 1950 ಮತ್ತು 53. ಅದಕ್ಕೆ ಅಂದ್ರೆ ಆ ಯುದ್ಧ ಸಂದರ್ಭದಲ್ಲಿ ನಮ್ಮ ಭಾರತದಲ್ಲಿ ನೆರವು ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಅದೊಂದು ಸವಿನೀಗೋಸ್ಕರ ಏನ್ ಮಾಡ್ತಾರೆ ಅಂತಂದ್ರ ಭಾರತೀಯ ಯುದ್ಧ ಸ್ಮಾರಕವನ್ನ ದಕ್ಷಿಣ ಕೊರಿಯಾದಲ್ಲಿ ರಕ್ಷಣಾ ಸಚಿವಾದಂತ ರಾಜನಾಥ್ ಸಿಂಗ್ ಏನ್ ಮಾಡ್ತಾರೆ ಅಂತಂದ್ರ ಉದ್ಘಾಟನೆ ಮಾಡ್ಕೊಂಡು ಸರ್. ಇದು ಇಲ್ಲಿ 38ನೇ ರೇಖೆ ಯಾವ ದೇಶ ಬೇರ್ಪಡಿಸ್ತಾನದು? 38. ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ಸರ್. ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ಬರ್ತಾನೆ ಸರ್. ಇದು ಇಲ್ಲಿ ದಕ್ಷಿಣ ಕೊರಿಯಾ ಸಂಬಂಧಪಟ್ಟಂತೆ ಭಾಳ ಪಿಡಿಯೋ ನೋಡಿರ್ತೀರ. ಮೊನ್ನೆ ಒಂದು 4B ಚಳವಳಿ ಅಂತ ಬರ್ತದೆ. 4B ಚಳವಳಿ ನೋಡ್ರಿ, ಪಿಡಿಯೋ ಕ್ವಶನ್ ಪೇಪರ್. 4B ಚಳವಳಿ ಯಾವ ದೇಶ ಅಂತ ಬರ್ತಾವ ಕ್ವಶನ್ ಅಂತಂದ್ರೆ ದಕ್ಷಿಣ ಕೊರಿಯಾ ನೋಡ್ರಿ. 4B ಚಳವಳಿ ಇದಂತಂದ್ರೆ ಅಲ್ಲಿ ಒಂದು ಲಿಂಗತ್ವ ಸಂಬಂಧಪಟ್ಟಂತೆ ಹೋರಾಟ ನಡೀತದೆ ಅಲ್ಲಿ. 4B ಚಳವಳಿ ಇದು ಸಂಬಂಧಪಟ್ಟಂತ ದೇಶ ಅಂತಂದ್ರೆ ದಕ್ಷಿಣ ಕೊರಿಯಾ ಬರ್ತದೆ ಸರ್. ಇನ್ನೊಂದು ಕ್ವಶನ್ ಕೇನ್ರಿ, ಬೂಸಾನ ಬಂದರು ಅಂತ ಬರ್ತೀರಿ. ಬೂಸಾನ ಬಂದರು, ಈ ಬೂಸಾನ ಬಂದರು ಕಂಡು ಬರ್ತಕ್ಕಂಥ ದೇಶ ಅಂತ ದಕ್ಷಿಣ ಕೊರಿಯಾ ನೋಡ್ರಿ. ಬೂಸಾನ ಬಂದರು ಅಂತ ಬರ್ತಾರೆ. ಬೂಸಾನ ಬಂದರು ಕಂಡು ಬರ್ತಕ್ಕಂಥ ದೇಶ ಬರ್ತಂತಂದ್ರೆ ದಕ್ಷಿಣ ಕೊರಿಯಾ ನೋಡ್ರಿ ಸರ್. ಇದು ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಕ್ಕಂಥ ರಾಯಲ್ ಸೊಸೈಟಿ ಫೆಲೋಶಿಪ್, ಇದೊಂದು ಇಂಗ್ಲೆಂಡ್ ಒಂದು ಗೌರವ ಅಂತ. ರಾಯಲ್ ಸೊಸೈಟಿ ಫೆಲೋಶಿಪ್ ಇತ್ತೀಚೆಗೆ ಪಡೆದಂತ ಯಾರು ಬರ್ತಾರೆ ಅಂತಂದ್ರೆ ಸೌಮ್ಯ ಸ್ವಾಮಿನಾಥನ್ ನೋಡ್ರಿ. MS ಸ್ವಾಮಿನಾಥ್ ಅವರ ಮಗಳು ಇತ್ತೀಚೆಗೆ ಇಂಗ್ಲೆಂಡಿನ ಪ್ರಶಸ್ತಿ ಆದಂತ ರಾಯಲ್ ಸೊಸೈಟಿ ಗೌರವ ಇದನ್ನ ಪಡೆದಂತ ಭಾರತೀಯ 2ನೇ ಮಹಿಳೆ ಮತ್ತು ಭಾರತೀಯ 3ನೇ ವ್ಯಕ್ತಿ ಯಾರು ಬರ್ತಾರೆ ಅಂತಂದ್ರ ಸೌಮ್ಯ ಸ್ವಾಮಿನಾಥ್ ಬರ್ತಾರೆ ಸರ್. ಇದು ಹಾಗಾದ್ರೆ ಫಸ್ಟ್ ಯಾರಿಗೆ ಕೊಟ್ಟಿರ್ತಾರೆ ಅಂತಂದ್ರೆ ಇದನ್ನ MS ಸ್ವಾಮಿನಾಥ್ ಕೊಟ್ಟಿರ್ತಾರೆ. ಫಸ್ಟ್ ಯಾರಿಗೆ ಅಂತಂದ್ರ MS ಸ್ವಾಮಿನಾಥ್ ಅವರಿಗೆ. 2ನೇ ವ್ಯಕ್ತಿ ಅಂತ ಮಹಿಳೆಯರು ಅಂತಂದ್ರ ಗಗನದೀಪ್ ಕಾಂಗ್ ಅಂತ ನೋಡ್ರಿ. ಗಗನದೀಪ್ ಕಾಂಗ್ ಇದನ್ನ ಪಡೆದಂತ ಮೊಟ್ಟ ಮೊದಲ ಮಹಿಳೆ. ಇತ್ತೀಚೆಗೆ ಸೌಮ್ಯ ಸ್ವಾಮಿನಾಥ್. ಇನ್ನೊಂದ್ಸಲ ನೋಡ್ರಿ, ಇತ್ತೀಚೆಗೆ ರಾಯಲ್ ಸೊಸೈಟಿ ಗೌರವನ್ನ ಯಾರಿಗೆ ಕೊಡ್ರಂತ ಇದನ್ನ ಪಡೆದಂತ ಮೊಟ್ಟ ಮೊದಲ ಮಹಿಳೆ ಅಂತ ಗಗನದೀಪ. ನೆಕ್ಸ್ಟ್ ಇದನ್ನ ಪಡೆದಂತವ್ರ ಮೊಟ್ಟ ಮೊದಲ ವ್ಯಕ್ತಿ ಬಂತ ಅಂತಂದ್ರ MS ಸ್ವಾಮಿನಾಥ್ ನೋಡ್ಸರ್. ಯಾರಂತಂದ್ರ MS ಸ್ವಾಮಿನಾಥ್ ನೋಡ್ಸರ್. ಇದು ಭವ್ಯ ಸ್ಕೀಮ್ ಅಂತ ನೋಡ್ಸರ್. ಬಹಳ ಇಂಪಾರ್ಟೆಂಟ್ ಅದು ಭವ್ಯ ಸ್ಕೀಮ್. ಈ ಭವ್ಯ ಅಂತ ಒಂದು ಯೋಜನೆ ಬರ್ತದೆ. ಇದು ಯಾವ ಸಚಿವಾಲಯ ಬರ್ತದೆ ಭವ್ಯ ಅಂತಂದ್ರೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಅಂತ ನೋಡ್ರಿ. ಬಟ್ ಕೈಗಾರಿಕೆ ನೆನಪಿಟ್ಟದ ಭವ್ಯ ಯೋಜನೆ ಯಾವ ಒಂದು ಮಿನಿಸ್ಟರ್ ಅಂಡರ್ ಬರ್ತಂತ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಅಡಿಯಲ್ಲಿ ಬರ್ತಕ್ಕಂಥ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಬರ್ತದೆ ನೋಡಿ ಸರ್. ಇದು
ಈ ಭವ್ಯ ಅಂದ್ರ ವಿಸ್ತೃತ ಕ್ವಶನ್ ಕೇಳ್ತಾನ್ರಿ. ಭವ್ಯ ವಿಸ್ತೃತ ಏನಂತಂದ್ರ ಭಾರತ್ ಔದ್ಯೋಗಿಕ ವಿಕಾಸ್ ಯೋಜನೆ ಬರ್ತ ನೋಡ್ರಿ. ಕ್ವಶನ್ ನಮ್ಮ ಪೊಲೀಸ್ ಮಾತ್ರ ಪಕ್ಕ ಆಗ್ತಾವ. ಇದು ಭವ್ಯ ಇದ್ರ ವಿಸ್ತೃತ ರೂಪ ಏನ್ ಬರ್ತಂತಂದ್ರ ಭಾರತ್ ಔದ್ಯೋಗಿಕ ವಿಕಾಸ್ ಯೋಜನೆ ಅಂತ ಬರ್ತ ನೋಡಿ ಸರ್. ಇದು ಭವ್ಯ ಒಂದು ಯೋಜನೆ ವಿಸ್ತೃತ ರೂಪ ಬರ್ತ ನೋಡ್ರಿ. ಈ ಭವ್ಯ ಯೋಜನೆ ಮೂಲಕ ಏನಂತಂದ್ರ ನಮ್ಮ ಭಾರತ ಒಳಗ ಎಷ್ಟು ಕೈಗಾರಿಕಾ ಪಾರ್ಕ್ ಸ್ಥಾಪನೆ ಮಾಡ್ಕೊಂಡ್ ಮಾಡ್ರಿ 100 ನೋಡ್ರಿ. ಭವ್ಯ ಯೋಜನೆ ಮೂಲಕ ನಮ್ಮ ಭಾರತ ಒಳಗ ಎಷ್ಟು ಕೈಗಾರಿಕಾ ಪಾರ್ಕ್ ಸ್ಥಾಪನೆ ಮಾಡ್ಕೊಂತಾರ ಅಂತಂದ್ರ 100 ನೋಡಿ ಸರ. ಈ ಭವ್ಯ ಯೋಜನೆ ಅವಧಿ ಬಂತಂತಂದ್ರ 6 ವರ್ಷ ನೋಡಿ. ಈ ಭವ್ಯ ಯೋಜನೆ ಎಷ್ಟು ವರ್ಷ ಇರ್ತಂತಂದ್ರ 6 ವರ್ಷ. 2026-27ರಿಂದ 2031-32 ನೋಡ್ರಿ ಇದ್ರ ಅವಧಿ ಇದೆ. 2026-27ರಿಂದ 2031-32 ನೋಡಿ ಸರ್. ಇದು ಕೇವಲ ಭೂಮಿ ಮೇಲೆ ನೀಡುವುದಲ್ಲದೆ ಕೈಗಾರಿಕೆಗಳಿಗೆ ಬೇಕಾದ ಸಂಪೂರ್ಣ ಸಿದ್ಧ ಪರಿಸರ ನಿರ್ಮಿಸೋ ಗುರಿ ನೋಡ್ರಿ. ಒಟ್ಟ ಕೈಗಾರಿಕೆ ಸಂಬಂಧಪಟ್ಟಂತ ಯೋಜನೆ ಅಂತಂದ್ರ ಭವ್ಯ ಬರ್ತ ನೋಡಿ ಸರ್. ಇದು ಯಾವ ವರ್ಷದಲ್ಲಿ ಅಂತಂದ್ರ ವಾಣಿಜ್ಯ ಮತ್ತು ಕೈಗಾರಿಕೆ ವಲಯ ಯಾರು ಅನುಷ್ಠಾನ ಮಾಡಕ್ ಅಂತಂದ್ರ ರಾಷ್ಟ್ರೀಯ ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿ ನಿಗಮ ನೋಡ್ರಿ. ಅಂದ್ರೆ ಇದನ್ನ ಅನುಷ್ಠಾನಗೊಳಿಸ್ತಕ್ಕಂಥ ಸಂಸ್ಥೆ ಅಂತಂದ್ರ ರಾಷ್ಟ್ರೀಯ ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿ ನಿಗಮ ಅಂತ ಬರ್ತ ನೋಡಿ ಸರ್. ಇದು ಉದ್ಯೋಗ ಸೃಷ್ಟಿಯಾಗಲಿ ಉತ್ಪನ್ನ ಸಂಬಂಧಪಟ್ಟದಲ್ಲಿ ಇದೆಲ್ಲ ಉದ್ದೇಶ ನೋಡ್ರಿ. ಒಂದ್ಸಲ ರಿವಿಷನ್ ಮಾಡ್ಬಿಡ್ತು ನೋಡ್ರಿ. ಭವ್ಯ ಯೋಜನೆ ಎಷ್ಟು ವರ್ಷ ಇತ್ತು ಅಂತ 6 ವರ್ಷ. 6 ವರ್ಷ. ಎಲ್ಲಿಂದ ಎಲ್ಲಿ ಅಂತ 2027ರಿಂದ 2032. ಈ ಭವ್ಯ ಯೋಜನೆ ಯಾವ ಒಂದು ಸಚಿವಾಲಯ ಬರ್ತಂತೆ ವಾಣಿಜ್ಯ ಎಕನಾಮಿಕ್ ವಾಣಿಜ್ಯ ಮತ್ತು ಕೈಗಾರಿಕಾ ನೋಡ್ರಿ. ಇಲ್ಲಿ ಒಟ್ಟು ಎಷ್ಟು ಪಾರ್ಕ್ ಮಾಡ್ತಾರೆ ಅಂತ 100 ಪಾರ್ಕ್. ಎಷ್ಟಂತ ಒಟ್ಟು ಅಂತಂದ್ರ 100 ಪಾರ್ಕ್ ಅಂತ ನೋಡಿ ಸರ್. ಇದು ಭವ್ಯ ಭಾರತ್ ಔದ್ಯೋಗಿಕ ವಿಕಾಸ್ ಯೋಜನೆ ಅಂತ ಬರ್ತದೆ. ಭಾರತ್ ಔದ್ಯೋಗಿಕ ವಿಕಾಸ್ ಯೋಜನೆ ಅಂತ ಬರ್ತದೆ ಸರ್. ಇದು ನೆಕ್ಸ್ಟ್ ಅಂತಂದ್ರ ಇಲ್ಲಿ ಭವ್ಯ ಯೋಜನೆ ಸಂಬಂಧಪಟ್ಟಂತೆ ಒಟ್ಟು ಎಷ್ಟು ಕೋಟಿ ಇಟ್ರ ಅಂತಂದ್ರ ಸರ್. ಇತ್ತೀಚೆಗೆ ನಮ್ಮ ಕರ್ನಾಟಕ ಅಥ್ಲೆಟಿಕ್ ಒಬ್ರು ದಾಖಲೆ ಮಾಡಿದ್ರು ಸರ್. 100 ಮೀಟರ್ ಓಟವನ್ನು. ಭವ್ಯ ಯೋಜನೆ ಅರ್ಥ ಆಗ್ತಲ್ರಿ. ಯಾರು ಸರ್? ಪಂಜಾಬಿನ ಇತಿಹಾಸದ ಅತ್ಯಂತ ರೋಮಾಂಚಕರ ಅಂತಂದ್ರ ಪಂಜಾಬಿನ ವೇಗದ ಓಟಗಾರ ಗುರುವಿಂದರ್ ಸಿಂಗ್ ನೋಡ್ರಿ. ಗುರುವಿಂದರ್ ಸಿಂಗ್ ಅಂತ ಬರ್ತಾರೆ ಸರ್. ಗುರುವಿಂದರ್ ವೀರ್ ಸಿಂಗ್ ಏನ್ ಮಾಡ್ತಾರ ಅಂತಂದ್ರ 100 ಮೀಟರ್ ಓಟವನ್ನ ಎಷ್ಟು ಸೆಕೆಂಡ್ ಓಡ್ತಾರ? 10.09 ಸೆಕೆಂಡ್ ಮಾಡ್ತಾರೆ ಅಂತಂದ್ರ ಇವ್ರು 100 ಮೀಟರ್ ಓಟವನ್ನ ಓಡ್ತಾರ ಸರ್. ಯಾರಂತಂದ್ರ ಪಂಜಾಬಿನ ವೇಗದ ಓಟಗಾರ ಅಂತಂದ್ರ ಗುರುವಿಂದರ್ ಸಿಂಗ್ ನೋಡ್ತಾರೆ ಇವ್ರು. ಈ ಒಂದು ಓಟ ಎಲ್ಲಿ ನಡೆದ ಕ್ವಶನ್ ಏನಂತಂದ್ರ ಜಾರ್ಖಂಡ್ ನ ಬಿರ್ಸಾ ಮುಂಡಾ ಕ್ರೀಡಾಂಗಣದಲ್ಲಿ ನಡೆದಂತ ಫೆಡರೇಷನ್ ಕಪ್ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾರ ನೋಡ್ರಿ. ಅರ್ಥಾತ್ ಫೆಡರೇಷನ್ ಕಪ್ ಒಂದು ಅಥ್ಲೆಟಿಕ್ಸ್ ಕೂಟ ಒಳಗೆ ಮಾಡ್ತಾರ ಅಂತಂದ್ರ ಇವ್ರು ಭಾಗವಹಿಸ್ತಾ ನೋಡ್ರಿ. ಇನ್ನೊಂದ್ಸಲ ನೋಡ್ರಿ, ಇತ್ತೀಚೆಗೆ ಭಾರತೀಯ ಒಂದು ಪಂಜಾಬ್ ಓಟಗಾರರಂತ ಗುರುವಿಂದರ್ ಸಿಂಗ್ ಅವರು 100 ಮೀಟರ್ ಓಟವನ್ನು ಎಷ್ಟು ಸೆಕೆಂಡ್ ಓಡಿದ್ರು ಅಂತಂದ್ರ 10.9 ಸೆಕೆಂಡ್ ಒಳಗೆ ನೋಡ್ತಿರೋದು. ಅಂತಂದ್ರ ಜಾರ್ಖಂಡ್ ನ ಬಿರ್ಸಾ ಮುಂಡಾ ಸ್ಟೇಡಿಯಂ ನೋಡ್ತಿರೋದು. ಬಿರ್ಸಾ ಮುಂಡಾ ಹಾಕಿ ಸ್ಟೇಡಿಯಂ ಇನ್ಕಮ್ ಮಾಡ್ತಂತಂದ್ರ ನೋಡ್ತಿರೋದು. ನೆಕ್ಸ್ಟ್ ಆಗದ ಇಲ್ಲಿ ಹುಸೇನ್ ಬೋಲ್ಟ್ ಬರ್ತಾರೆ ಸರ್. ಹುಸೇನ್ ಬೋಲ್ಟ್ ಯಾವ ದೇಶ ಇವರು? ಜಮೈಕಾ. ಹುಸೇನ್ ಬೋಲ್ಟ್ ಅವರು ಇವ್ರು ಯಾವ ಒಂದು ದೇಶ ಅಂತಂದ್ರ ಜಮೈಕಾ ಬರ್ತಾರೆ. ಈ ಹುಸೇನ್ ಬೋಲ್ಟ್ ಅವರು 100 ಮೀಟರ್ ಓಟವನ್ನ ಎಷ್ಟು ಸೆಕೆಂಡ್ ಓಡ್ತಾರೆ? 9.58 ನೋಡ್ರಿ. 9.58 ಸೆಕೆಂಡ್ ಒಳಗ ಹುಸೇನ್ ಬೋಲ್ಟ್ ಅವರು ಈ 100 ಮೀಟರ್ ಓಟವನ್ನ 9.58 ಸೆಕೆಂಡ್ ಓಡ್ತಾರೆ ಸರ್. ನಮ್ಮ ಭಾರತ ಆರ್ವ ಮಿಲ್ಕಾ ಸಿಂಗ್ 6 ಸಿಕ್ ಅಂತ ಅಂತಂದ್ರ ಇವ್ರು ಏನ್ ಮಾಡ್ತಾರೆ ಅಂತಂದ್ರ ಒಂದು 200 ಮೀಟರ್ ಓಟ ನೋಡ್ತಾರೆ. 400 ಮೀಟರ್ ರೆಕಾರ್ಡ್ ಐತಿ. 400 ಮೀಟರ್ ಓಡ್ತಾರೆ. 4 ಮಿನಿಟ್ಸ್ ಅವರು 400 ಮೀಟರ್ ಓಟವನ್ನ ಎಷ್ಟು ಸೆಕೆಂಡ್ ಓಡ್ತಾರೆ ಅಂತಂದ್ರ 45.73 ಸೆಕೆಂಡ್. 400 ಮೀಟರ್ ವನ್ನ ನಮ್ಮ ಮಿಲ್ಕಾ ಸಿಂಗ್ ಅವರು ಎಷ್ಟು ಸೆಕೆಂಡ್ ಓಡ್ತಾರೆ ಅಂತಂದ್ರ 45.73 ಸೆಕೆಂಡ್ ಒಳಗ ಈ ಮಿಲ್ಕಾ ಸಿಂಗ್ ಏನ್ ಮಾಡ್ತಾರೆ ಅಂತಂದ್ರೆ ಇವರು ಓಡ್ತಾರೆ. ನೆಕ್ಸ್ಟ್ 200 ಮೀಟರ್ ಎಷ್ಟು ಓಡ್ತಾರೆ ಅಂತಂದ್ರ 20.70 ಸೆಕೆಂಡ್ ನೋಡ್ರಿ. 20.70 ಸೆಕೆಂಡ್. ಇನ್ನೊಂದ್ಸಲ ನೋಡೋಣ. ನಮ್ಮ ಗುರುವಿಂದರ್ ಸಿಂಗ್ ಅವ್ರು 100 ಮೀಟರ್ ಎಷ್ಟು ಓಡದಂತೆ 10.09. ನೆಕ್ಸ್ಟ್ ಹುಸೇನ್ ಬೋಲ್ಟ್ ಅವ್ರು ಎಷ್ಟು ರೀ? 9.58. ಹಾಗಾದ್ರೆ ನೆಕ್ಸ್ಟ್ ಈಗ ಏನಲ್ರಿ ನಮ್ಮ ಮಿಲ್ಕಾ ಸಿಂಗ್ ಅವ್ರು 400 ಮೀಟರ್ ವನ್ನ 45.73. 400 ಮೀಟರ್ ಓಟವನ್ನ 200 ಮೀಟರ್ ಓಟವನ್ನ 22.70 ಸೆಕೆಂಡ್ ಏನ್ ಮಾಡ್ತಾರೆ ಅಂತಂದ್ರ ಇವ್ರು ಓಡ್ತಾರೆ ಸರ್. ಇವರು ಸರ್ ಇತ್ತೀಚೆಗೆ ಸುದ್ದಿ ಇರ್ತಕ್ಕಂಥ ಸೂರ್ಯಾಸ್ತ ರಾಕೆಟ್. ಇದೇನಂತಂದ್ರ ಎಲ್ಲಿಂದ ಎಲ್ಲಿಗೆ ಓದ್ತಾನದು
ಸೂರ್ಯಾಸ್ತ. ಸರ್ಫೇಸ್ ಟು ಅಂದ್ರೆ ಮೇಲ್ಮೆಯಿಂದ ಮೇಲ್ಮೆಗೆ. ಯಾವಂತಂದ್ರೆ ಸೂರ್ಯಾಸ್ತ. ಇದು ಬಹಳ ಇಂಪಾರ್ಟೆಂಟ್. ಇದು ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಸೂರ್ಯಾಸ್ತ. ಈ ಸೂರ್ಯಾಸ್ತ ರಾಕೆಟ್ ಐತಲ್ರಿ, ಇದು ಎಲ್ಲಿಂದ ಎಲ್ಲಿಗೆ ಹೋಗ್ತಾನ ಕ್ವಶನ್ ಕೇಳ್ತ ಎಲ್ಲಿಂದ ಎಲ್ಲಿಗೆ ಹೋಗ್ತಂತಂದ್ರ ಸರ್ಫೇಸ್ ಟು ಸರ್ಫೇಸ್ ಬರ್ತಾನ ಸರ. ಹಾಗಾದ್ರೆ ಅದ ಭೂಮಿ ಮೇಲೆ ಅಷ್ಟೇ. ಸರ್ಫೇಸ್ ಅದ ಭೂಮಿ ಭೂಮಿಯಿಂದ ಭೂಮಿ ಅಲ್ಲಿಂದ ನೆಲದಿಂದ ಇಲ್ಲಿಗೆ ಭೂಮಿಯಿಂದ ಭೂಮಿಗೆ ಯಾವ ಬರ್ತಾವ ಸರ್ ಹೇಳೋಣ. ಅಗ್ನಿ, ಫಸ್ಟ್ ಬಿಡ್ಬಾರ್ದನ ಮತ್ತೆ ಇದನ್ನ ಬಿಟ್ಟು ಹೋಗಿರಿ. ಸೂರ್ಯಾಸ್ತ ಕರೆಕ್ಟಲ್ರಿ? ಸೂರ್ಯಾಸ್ತ ಬರ್ತ್ರಿ. ಅಗ್ನಿ, ಪ್ರಳಯ, ಪೃಥ್ವಿ, ಅಗ್ನಿ, ಪೃಥ್ವಿ, ಪ್ರಗತಿ, ಪೃಥ್ವಿ ಅಂದ್ರೆ ಪ್ರನಾಶ, ಪೃಥ್ವಿ, ಪ್ರಳಯ ಆಗತ್ತೆ. ಭೂಮಿಯಿಂದ ಭೂಮಿಗೆ ಬರ್ತಂತಂದ್ರ ಪೃಥ್ವಿ, ಅಗ್ನಿ, ಪ್ರಳಯ, ಪ್ರಹಾರ, ಪ್ರನಾಶ, ಪ್ರಗತಿ, ಸೂರ್ಯಾಸ್ತ. ಇವೆಲ್ಲ ಏನ್ ಮಾಡ್ತಂತಂದ್ರ ಭೂಮಿಯಿಂದ ಭೂಮಿ ನೋಡ್ತಾರೆ. ಇದು ಭೂಮಿಯಿಂದ ಆಕಾಶದ ಕ್ವಶನ್ ಏನಂತಂದ್ರ ಭೂಮಿಯಿಂದ ಆಕಾಶ. ಆಕಾಶ, ತ್ರಿಶೂಲ, ಬರಾಕೆಟ್. ಆಕಾಶ, ತ್ರಿಶೂಲ, ಬರಾಕೆಟ್ ಇದಂತ ಭೂಮಿಯಿಂದ ಆಕಾಶ ಸರ್. ಆಕಾಶದಿಂದ ಆಕಾಶ ಕ್ವಶನ್ ಏನಂತಂದ್ರ ಅಸ್ತ್ರ, ನೋವೇಟಕರ್ ಕೇನೆಡ್ ಅಂತ ಬರ್ತ್ರಿ, ಮಿಕಾ ಅಂತ ಬರ್ತ್ರಿ. ಅಸ್ತ್ರ, ನೋವೇಟಕರ್ ಕೇನೆಡ್, ಮಿಕಾ ಇವೆಲ್ಲ ಅಂತಂದ್ರ ಆಕಾಶದಿಂದ ಆಕಾಶಕ್ಕೆ ಹೋಗ್ತಾವ ನಾವು. ಹಾಗಾದ್ರೆ ನೆಕ್ಸ್ಟ್ ಇದು ಬ್ರಹ್ಮೋಸ್ ಅಂತ ಬರ್ತದೆ. ಭೂಮಿಯಿಂದ ಭೂಮಿಗೆ, ಭೂಮಿಯಿಂದ ಬ್ರಹ್ಮೋಸ್. ಹಾಗಾದ್ರೆ ಇನ್ನೊಂದಾದಂತಂದ್ರ ಇತ್ತೀಚಿನಂತಂದ್ರ ಇದು ಬರ್ತಲ್ರಿ ಬ್ರಹ್ಮೋಸ್ ಕ್ಷಿಪಣಿ. ಈ ಬ್ರಹ್ಮೋಸ್ ಕ್ಷಿಪಣಿ ಇತ್ತೀಚೆಗೆ ಯಾವ ರೀತಿ ರಫ್ತು ಮಾಡ್ತಾರೆ? ಇಂಡೋನೇಷ್ಯಾ. ಫಸ್ಟ್ ಫಿಲಿಪೈನ್ಸ್. ನೆನಪಿಡ್ರಿ, ಬಹಳ ಇಂಪಾರ್ಟೆಂಟ್. ಬ್ರಹ್ಮೋಸ್ ಕ್ಷಿಪಣಿಯನ್ನ ಮೊಟ್ಟ ಮೊದಲ ಬಾರಿಗೆ ಯಾವ ರೀತಿ ರಫ್ತು ಮಾಡ್ತಂತಂದ್ರ ಫಿಲಿಪೈನ್ಸ್. ಇತ್ತೀಚೆಗೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಯಾವ ರೀತಿ ರಫ್ತು ಮಾಡಕ್ ಕುಂತೀವಿ ಅಂತಂದ್ರ ಇಂಡೋನೇಷ್ಯಾ. ಇದು ಭಾರತೀಯ ಪುಣೆ ಮೂಲದ ಖಾಸಗಿ ರಕ್ಷಣಾ ತಯಾರಿಕಾ ಸಂಸ್ಥೆ ಅಂತ ನೈವಿ ಲಿಮಿಟೆಡ್ ಅಭಿವೃದ್ಧಿ ಪಡಿಸ್ಯಾರ ನೋಡ್ರಿ. ಅಂದ್ರೆ ಸೂರ್ಯಾಸ್ತ ಅಂತ ಏನಿಲ್ಲ, ಭೂಮಿಯಿಂದ ಭೂಮಿಗೆ ಇದನ್ನ ಯಾರು ಅಭಿವೃದ್ಧಿ ಪಡಿಸ್ಯಾರ ಅಂತಂದ್ರ ಪುಣೆ ಮೂಲದ ಖಾಸಗಿ ರಕ್ಷಣಾ ತಯಾರಿಕಾ ಸಂಸ್ಥೆ ಅಂತ ನೈವಿ ಲಿಮಿಟೆಡ್ ನೋಡ್ತಾರ. ಅವ್ರು ಏನ್ ಮಾಡ್ತಾರ ಅಂತ ಇದನ್ನ ಅಭಿವೃದ್ಧಿ ಪಡಿಸೋಣ ಸರ್. ಇದು ನೆಕ್ಸ್ಟ್ ಇತ್ತೀಚೆಗೆ ಯಾವ ರಾಜ್ಯ ಐತಲ್ರಿ ತನ್ನ ಸಚಿವ ಸಂಪುಟದಲ್ಲಿ ಕೃತಕ ಬುದ್ಧಿಮತ್ತೆಗಾಗಿ ಒಂದು ಪ್ರತ್ಯೇಕ ಇಲಾಖೆ ಮಾಡಿದಂತ ಕೇರಳ ನೋಡ್ರಿ. ಇದು ಬಹಳ ಇಂಪಾರ್ಟೆಂಟ್ ನೋಡ್ತಾರೆ. ಇದು ಇತ್ತೀಚೆಗೆ ಅಂತಂದ್ರೆ ತನ್ನ ಮಂತ್ರಿ ಮಂಡಳಿ ಐತಲ್, ಸಚಿವ ಸಂಪುಟದೊಳಗೆ ಐತಲ್ರಿ, ಅಂದ್ರೆ ಸಂಬಂಧಪಟ್ಟಂತೆ ಏನಂತಂದ್ರ ಪ್ರತ್ಯೇಕ ಇಲಾಖೆಯನ್ನ ಸಂಬಂಧಪಟ್ಟಂತೆ ಪ್ರತ್ಯೇಕ ಇಲಾಖೆಯನ್ನ ನಿರ್ಮಾಣ ಮಾಡಿದಂತ ರಾಜ್ಯ ಅಂತಂದ್ರ ಕೇರಳ ಬರ್ತದೆ ಸರ್. ಈ ಪ್ರಸ್ತುತ ಕೇರಳದ ಮುಖ್ಯಮಂತ್ರಿ ಆದ್ರೆ ಈಗ ಸತೀಶನ್ ಅಲ್ರಿ, ಸತೀಶನ್ ಅಂತ ಬರ್ತ ನೋಡ್ರಿ. ಕೇರಳದ ಪ್ರಸ್ತುತ ಮುಖ್ಯಮಂತ್ರಿ ಅಂತಂದ್ರ ಸಿಎಂ ವಿ.ಡಿ. ಸತೀಶನ್ ಅಂತ ಬರ್ತ ನೋಡ್ರಿ. ವಿ.ಡಿ. ಸತೀಶನ್ ಅಂತ ಬರ್ತಾನೆ ಸರ್. ಈ ಪ್ರಸ್ತುತ ಕೇರಳದ ಮುಖ್ಯಮಂತ್ರಿ ಬರ್ತಾರೆ ಇವರು. ಇತ್ತೀಚೆಗೆ ಯಾವೊಂದು ರಾಜ್ಯ ಮೊಟ್ಟ ಮೊದಲ ಬಾರಿಗೆ ಒಂದೇನಂತಂದ್ರ ಬ್ಯಾಕ್ಟೀರಿಯಾವನ್ನ ಸೂಕ್ಷ್ಮ ಜೀವ ಅಂತ ಘೋಷಣೆ ಮಾಡಿದ್ರೆ ಕೇರಳ ನೋಡ್ರಿ. ಬಹಳ ನೋಡ್ರಿ. ಕೇರಳ ಸರ್ಕಾರವು ರಾಜ್ಯ ಸೂಕ್ಷ್ಮ ಜೀವಿಯನ್ನ ಅಧಿಕೃತ ಘೋಷಣೆ ಮಾಡ ನೋಡ್ರಿ. ಹಾಗಾದ್ರ ಕೇರಳ ರಾಜ್ಯದ ಅಧಿಕೃತ ಒಂದು ಸೂಕ್ಷ್ಮ ಜೀವಿ ಯಾವ್ದು ಬರ್ತಂತಂದ್ರ ಬ್ಯಾಸಿಲಸ್ ಸಬ್ಸ್ಟಿಲ್ಸ್ ಅಂತ ಬರ್ತ ನೋಡ್ರಿ. ಬ್ಯಾಸಿಲಸ್ ಸಬ್ಸ್ಟಿಲ್ಸ್ ಬ್ಯಾಕ್ಟೀರಿಯಾ ಇತ್ತೀಚೆಗೆ ಯಾವ ರಾಜ್ಯ ಸೂಕ್ಷ್ಮ ಜೀವಿ ಅಂತ ಘೋಷಣೆ ಮಾಡಿ ಅಂತಂದ್ರ ಕೇರಳ ಸರ್. ಇದ್ರ ಪರಿಕಲ್ಪನೆ ಕೊಟ್ಟಂತ ವ್ಯಕ್ತಿ ಅಂತಂದ್ರ ಸಾಬು ಥಾಮಸ್ ನೋಡ್ರಿ. ಏನ ಬ್ಯಾಸಿಲಸ್ ಸಬ್ಸ್ಟಿಲ್ಸ್ ಅಂತ ಏನಲ್ಲ ಸರ್, ಅದರ ಪರಿಕಲ್ಪನೆ ಕೊಟ್ಟಂತ ವ್ಯಕ್ತಿ ಅಂತಂದ್ರ ಸಾಬು ಥಾಮಸ್ ಅಂತ ಬರ್ತ ನೋಡ್ರಿ ಸರ್. ಇದು ಇತ್ತೀಚೆಗೆ ಯಾವ ಒಂದ್ ರಾಜ್ಯ ಅಂತಂದ್ರ ತನ್ನ ರಾಜ್ಯದಲ್ಲಿ ಚಿಟ್ಟೆಧಾಮ ಅಂತ ಘೋಷಣೆ ಮಾಡಿ ಅಂತಂದ್ರ ಕೇರಳ. ಯಾವ ಸರ್ ಅದು? ಅರಳಂ ಚಿಟ್ಟೆಧಾಮ. ಇತ್ತೀಚೆಗೆ ಏನಂತಂದ್ರ ಅರಳಂ ಚಿಟ್ಟೆ. ಇದು ಕೇರಳದ ಮೊದಲ ಚಿಟ್ಟೆ ಅಭಯಾರಣ್ಯ. ಕೇರಳದ ಮೊದಲ ಚಿಟ್ಟೆ ಅಭಯಾರಣ್ಯ ಅಂತಂದ್ರ ಅರಳಂ ಅಂತ ಬರ್ತಾ. ಇದು ಎಲ್ಲಿ ಬರ್ತಂತಂದ್ರ ಕೇರಳ ನೋಡಿ ಸರ್. ಇದು ನಮ್ಮ ಕರ್ನಾಟಕದಲ್ಲಿ ಏನು ಒಂದು ಮೊಟ್ಟ ಮೊದಲ ಬಾರಿ ಚಿಟ್ಟೆ ಪಾರ್ಕ್ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ? ಬನ್ನೇರುಘಟ್ಟ. ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿಟ್ಟೆ ಪಾರ್ಕ್ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ ಅಂತಂದ್ರ ಬನ್ನೇರುಘಟ್ಟ ಒಳಗ. ಈ ಯಾವ ವರ್ಷ ಅಂತಂದ್ರ 2006 ನೋಡಿ. ಯಾವ ವರ್ಷ ಮಾಡ್ತಾರ ಅಂತಂದ್ರ 2006 ಮಾಡ್ತಾರ ಸರ್. ಇದು ನಮ್ಮ ಕರ್ನಾಟಕ ರಾಜ್ಯ ಚಿಟ್ಟೆ ಯಾವ್ದ್ರಿ? ಬರ್ಡ್ವಿಂಗ್ ಅಂತ ಬರ್ತ್ರಿ. ಕರ್ನಾಟಕ ರಾಜ್ಯ ಚಿಟ್ಟೆ ಬಂತಂದ್ರ ಸದರ್ನ್ ಬರ್ಡಿಂಗ್ ಅಂತ ಬರ್ತ ನೋಡಿ ಸರ್. ನಾ ಕೆಲವೊಂದು ರಾಜ್ಯದ ಕ್ವಶನ್ ಕೇಳ್ತ ಒಂದು ಮೂರ್ತಿ ಹೇಳ್ರಿ. ಯಾವ ರಾಜ್ಯದ ಚಿಟ್ಟೆ? ಕೈಸರ್ ಈ ಹಿಂದ್. ಇದು ಯಾವ ರಾಜ್ಯ ಚಿಟ್ಟೆ? ಅರುಣಾಚಲ ಪ್ರದೇಶ. ಕೈಸರ್ ಈ ಹಿಂದ್ ಇದು ಯಾವ ರಾಜ್ಯ ಚಿಟ್ಟೆ ಅಂತಂದ್ರ ಅರುಣಾಚಲ ಪ್ರದೇಶ. ಕೈಸರ್ ಈ ಹಿಂದ್ ಅಂತ ಬರ್ತಾ. ಇದು ಯಾವ ರಾಜ್ಯ ಚಿಟ್ಟೆ ಅಂತಂದ್ರ ಅರುಣಾಚಲ ಪ್ರದೇಶ ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ಇದು ಬ್ಲೂ ಮಾರ್ಮಸ್ ಅಂತ ಬರ್ತಲ್ರಿ.
ಮಹಾರಾಷ್ಟ್ರ ಬ್ಲೂ ಮಾರ್ಮಸ್ ಅಂತಂದ್ರೆ ಮಹಾರಾಷ್ಟ್ರ ಬರ್ತದೆ ನೋಡ್ರಿ ಇದು. ಇತ್ತೀಚೆಗೆ ತೀವ್ರ ಬಡತನ ರಾಜ್ಯ ಅಂತ ಯಾವ್ದು ಮಾಡ್ಕೋಣ, ಬಡತನ ಮುಕ್ತ ರಾಜ್ಯ ಕೇರಳ ಸರ್. ತೀವ್ರ ಬಡತನ ಮುಕ್ತ ರಾಜ್ಯ ಅಂತಂದ್ರೆ ಕೇರಳ ಮಾಡ್ತೀವಿ ಸರ್. ಇದು ದೇಶದಲ್ಲಿ ಮೊದಲ ಬಾರಿಗೆ ಹಿರಿಯ ನಾಗರಿಕರ ಬಜೆಟ್ ಕೇರಳ ಹಿರಿಯ ನಾಗರಿಕರ ಸಾವನ್ನ ಎಷ್ಟ್ರಿ? ಹಿರಿಯ ನಾಗರಿಕರ 1090. ಹಿರಿಯ ನಾಗರಿಕರ ಕರೆಕ್ಟ್ ಅಲ್ರಿ? 1090 ಹಿರಿಯ ನಾಗರಿಕರ ಸಾವನ್ನ ಎಷ್ಟು ಬರ್ತಂತಂದ್ರ 1090 ಅಂತನ ಹಿರಿಯ ನಾಗರಿಕರ ಸಾವನ್ನ ಬರ್ತದೆ. ಸೈಬರ್ ಅಷ್ಟ್ರಿ 1930. ಸೈಬರ್ ಸಾವನ್ನ 1930 ಬರ್ತದೆ. ಡ್ರಗ್ 1933. ಡ್ರಗ್ ಸಾವನ್ನ ಡ್ರಗ್ ಹೆಲ್ಪ್ ಲೈನ್ 1933. ನೆಕ್ಸ್ಟ್ ಹೆಲ್ಪ್ ಲೈನ್ ಯಾವ್ದು ಅಂತಂದ್ರೆ ಯಾವ್ದ್ರಿ? ಚೈಲ್ಡ್ 1098 ಅಲ್ರಿ? 1098. ನೆಕ್ಸ್ಟ್ ಮಹಿಳಾ ಸಹಾಯವಾಣಿ 181 ಅಥವಾ 1091 ರೀ. 181 ಅಥವಾ 1091 ಅಂತಂದ್ರೆ ಇದು ಮಹಿಳಾ ಸಹಾಯವಾಣಿ ಬರ್ತದೆ ಸರ್. ಇತ್ತೀಚೆಗೆ ಅರಣ್ಯದಿಂದ ನಾಡಿಗೆ ಪ್ರಾಣಿ ಬಂದರೆ ನ್ಯಾಚುರಲ್ ಡಿಸಾಸ್ಟರ್ 1922 ಕರೆಕ್ಟ್ ಅಲ್ರಿ? ಅರಣ್ಯದಿಂದ ಏನಂದ್ರೆ ನಾಯಿ ಬಂದ್ರ ಆನಿ ಬಂದ್ರ ಮತ್ ನಾಯಿ ಹುಚ್ಚನಾಗಿದ್ದ ಏನ್ ಮಾಡ್ತಾರೆ ಅವ್ ಏನಂದ್ರ ನಾಯಿಗೆ ಏನಂದ್ರ ಅರಣ್ಯದಿಂದ ಏನಂತಂದ್ರ ಈ ಕಡೆ ಬಂದ್ರಿ ಅಂತಂದ್ರ ಯಾವ್ದಕ್ ನೀವು ಕಾಲ್ ಮಾಡ್ಕೊಂತಂದ್ರ 1926 1926 ಅಂತಂದ್ರ ಕಾಲ್ ಮಾಡ್ಕೊಂಡ್ರಿ. ಅರ್ಥ ಆಯ್ತಲ್ರಿ? ಬಾಳ ಅರ್ಥ ಬರ್ತದೆ. ಸ್ವಲ್ಪ ಹುಡ್ಕರೋಣ. ನೀವು ಸ್ವಲ್ಪ ಭಾಳ ದಿನ ಆಯ್ತು ಹೇಳಾರ ಅದ್ರ ಬಗ್ಗೆ ಕ್ವಶನ್ ಐತಿದೆ. ಬ್ಯಾಸರ ಆಗತ್ತ, ಬ್ಯಾಸರ ಮಾಡ್ಕೊಂಬಿಡ್ರಿ. ಗಟ್ಟಿ ಹಿಡ್ರಿ ಜೀವನ. ಹೇಳ್ರಿ ಸರ. ಇತ್ತೀಚೆಗೆ ಕ್ವಾಡ್ನ ವಿದೇಶಾಂಗ ಸಚಿವರ ಸಭೆ ಕ್ವಾಡ್ ಎಲ್ಲೈತ್ರಿ? ನಮ್ಮ ದೆಹಲಿಯಾಗ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಎಲ್ಲೈತಿ ಅಂತಂದ್ರೆ ದೆಹಲಿ ಸರ್. 2026 ಕ್ವಾಡ್ ಎಲ್ಲೈತನ ಸಭೆ ನಮ್ಮ ಭಾರತ ಹೇಳ್ತಾನೆ ಸರ್. ಭಾರತ 2026 ಕ್ವಾಡ್ ಸಭೆ ಎಲ್ಲೈತಂತಂದ್ರ ನಮ್ಮ ಭಾರತ. ಹಾಗಾದ್ರೆ ಕ್ವಾಡ್ ರಾಷ್ಟ್ರ ಅಂತ ಬರ್ತಲ್ರಿ? ಕ್ವಾಡ್ ರಾಷ್ಟ್ರ ಎಷ್ಟು ಬರ್ತಾನ? 4 ಬರ್ತದೆ ಸರ್. ಭಾರತ, ಜಪಾನ್, ಅಮೆರಿಕ, ಆಸ್ಟ್ರೇಲಿಯಾ ಅಂತಂದ್ರ ಕ್ವಾಡ್ ಬರ್ತದೆ. ಇದು ಕ್ವಾಡ್ ಆಗ್ತದೆ. ಅರ್ಥ ಆಯ್ತಲ್ರಿ? ನೆಕ್ಸ್ಟ್ ಅಂತಂದ್ರೆ ಇಲ್ಲಿ ನ್ಯೂ ಕ್ವಾಡ್ ಅಂತ ಬರ್ತದೆ. ನ್ಯೂ ಕ್ವಾಡ್ I2U2 ಅಂತ ಬರ್ತದೆ. I2U2 ಭಾರತ, ಇಸ್ರೇಲ್, ಅಮೆರಿಕ, UAE. I2U2 ಭಾರತ, ಇಸ್ರೇಲ್, ಅಮೆರಿಕ, UAE ಅಂತಂದ್ರೆ I2U2 ಅಂತ ಬರ್ತದೆ ಸರ್. ಇನ್ನೊಂದು ಬರ್ತಾನ ಸ್ಕ್ವಾಡ್ ಅಂತ ಬರ್ತದೆ. ಸ್ಕ್ವಾಡ್ ನಮ್ಮ ಭಾರತ ತೆಗೆದು ಫಿಲಿಪೈನ್ಸ್ ಹಾಕ್ಬಿಡ್ರಿ. ಅದೇ ಸ್ಕ್ವಾಡ್. ಏನ್ ಕ್ವಾಡ್ ಏನ್ ಕ್ವಾಡ್ ಒಳಗೆ ರಾಷ್ಟ್ರದಲ್ರಿ? ಆ ಕ್ವಾಡ್ ರಾಷ್ಟ್ರದ್ದು ಅಲ್ಲಿ ನಮ್ಮ ಭಾರತ ತೆಗೆದುಗಿಸಿ ಫಿಲಿಪೈನ್ಸ್ ಹಾಕ್ಬಿಟ್ಟು ಏನಾಗುತ್ತೆ ಅಂತಂದ್ರೆ ಸ್ಕ್ವಾಡ್ ಅಂತ ನೋಡ್ರಿ. ಭಾರತ, ಸಾರಿ, ಜಪಾನ್, ಅಮೆರಿಕ, ಆಸ್ಟ್ರೇಲಿಯಾ, ಫಿಲಿಪೈನ್ಸ್. ಜಪಾನ್, ಅಮೆರಿಕ, ಆಸ್ಟ್ರೇಲಿಯಾ, ಫಿಲಿಪೈನ್ಸ್. ಇದೇನಾಗಿತ್ತು ಅಂತಂದ್ರೆ ಕ್ವಾಡ್ ಅಂತ ನೋಡಿ ಸರ್. ಒಂದು ಕೆ ಕ್ವಶನ್ ಏನಂತಂದ್ರ ಕ್ವಾಡ್ ಪ್ಲಸ್ ರಾಷ್ಟ್ರ ಕ್ವಶನ್ ಕೇಳ್ತಾನೆ. ಕ್ವಾಡ್ ಪ್ಲಸ್ ಯಾವ ಬರ್ತಲ್ಲಿ? ಬ್ರೆಜಿಲ್, ಇಸ್ರೇಲ್, ವಿಯೆಟ್ನಾಮ್, ದಕ್ಷಿಣ ಕೊರಿಯಾ, ನ್ಯೂಜಿಲ್ಯಾಂಡ್ ನೋಡ್ರಿ. ಇವು 5 ನೆನ್ಪಿಡ್ರಿ. ಯಾಕೆ ಎಲ್ಲರೂ ಕ್ವಾಡ್ ನೆನ್ಪಿಡ್ತಾರ, I2 ನೆನ್ಪಿಡ್ತಾರ, ಎಲ್ಲ ನೆನ್ಪಿಡ್ತಾರ. ಕ್ವಾಡ್ ಪ್ಲಸ್ ಬಂತಂತಂದ್ರ ಬ್ರೆಜಿಲ್, ಇಸ್ರೇಲ್, ವಿಯೆಟ್ನಾಮ್, ದಕ್ಷಿಣ ಕೊರಿಯಾ, ನ್ಯೂಜಿಲ್ಯಾಂಡ್. ಯಾವ ಬರ್ತಾನ? ಬ್ರೆಜಿಲ್, ಇಸ್ರೇಲ್, ವಿಯೆಟ್ನಾಮ್, ದಕ್ಷಿಣ ಕೊರಿಯಾ, ನ್ಯೂಜಿಲ್ಯಾಂಡ್. ಇದೇನ್ ಬರ್ತಂತಂದ್ರ ಕ್ವಾಡ್ ಪ್ಲಸ್ ಬರ್ತದೆ. ಅರ್ಥ ಆಯ್ತಲ್ರಿ? ಕ್ವಾಡ್ ನ ಪರಿಕಲ್ಪನೆ ಕೊಟ್ಟಂತ ಇರ್ತಾರೆ ಶಿಂಜೋ ಜಪಾನ್ ನ ಪ್ರಧಾನಮಂತ್ರಿ ಶಿಂಜೋ ಅಬೆ ಏನ್ ಮಾಡ್ತಾರ ಅಂತಂದ್ರ ಈ ಕ್ವಾಡ್ ನ ಪರಿಕಲ್ಪನೆ ಕೊಡ್ತಾರೆ. ಇದನ್ನ ಕ್ವಾಡ್ ಪರಿಕಲ್ಪನೆ ಮಾಡ್ತಾರ. ಯಾವ ಸ್ಥಾಪನೆ ಆಗ್ತಾನ? ಕ್ವಾಡ್ ಸ್ಥಾಪನೆ ಆಗಿದ್ದು 2007 ಸ್ಥಾಪನೆ ಆಗ್ತದೆ. ಕ್ವಾಡ್ ಪರಿಕಲ್ಪನೆ ಕೊಟ್ಟವರು ಶಿಂಜೋ ಅಬೆ. ಈ ಕ್ವಾಡ್ ಸ್ಥಾಪನೆ ಆಗಿದ್ದ ಅವ್ರ ಅಂತಂದ್ರೆ 2007 ಸ್ಥಾಪನೆ ಆಗ್ತದೆ ಸರ್. ಇದು ನೆಕ್ಸ್ಟ್ ಹೇಳಲ್ರಿ ಎಲ್ಲ ಒಂದ್ಸಲ ಮುಗಿಸ್ಬಿಡಮ್ಮ. ಸಂಘಟನೆ ಬರ್ತಾವ್ರಿ. 5 ಅಲೈನ್ಸ್ ಅಂತ ಬರ್ತಾವ. 5 ಅಲೈನ್ಸ್ ಅಂದ್ರೆ 5 ಅಲೈನ್ಸ್ ಅಂತಂದ್ರ ಹೆಂಗ್ ಸರ್? ನಮ್ಮ IB ಕೂಡ ಸರ ಅಂದ್ರೆ ಗುಪ್ತಚರ ಸಂಘಟನೆ ಸಂಬಂಧಪಟ್ಟಂತೆ 5 ರಾಷ್ಟ್ರ ಕೂಡ ಏನ್ ಮಾಡ್ತಾವ ಅಂತಂದ್ರ ನಿನಗ್ ಗೊತ್ತಿರೋ ಗುಪ್ತಚರ ಬಗ್ಗೆ ನೀ ಹೇಳಿಕೆ, ನನಗೆ ಗೊತ್ತಿರೋ ನಾ ಹೇಳಿಕೆ ಅಂತ 5 ಜನ ಕೂಡ ಏನ್ ಮಾಡ್ತಾರ ಅಂತಂದ್ರ 5 ಅಲೈನ್ಸ್ ಅಂತ ಕೂಡಿ ಒಕ್ಕೂಟ ಸ್ಥಾಪನೆ ಮಾಡ್ತಾರೆ. 5 ಅಲೈನ್ಸ್ ಆಸ್ಟ್ರೇಲಿಯಾ, USA, UK, ಕೆನಡಾ, ನ್ಯೂಜಿಲೆಂಡ್. ಕರೆಕ್ಟ್ ಅಲ್ರಿ? ಆಸ್ಟ್ರೇಲಿಯಾ, USA, UK, ಕೆನಡಾ, ನ್ಯೂಜಿಲೆಂಡ್. ಇವೇನ್ ಬರ್ತಾವ ಅಂತಂದ್ರ 5 ಅಲೈನ್ಸ್. ಯಾವ ಬರ್ತಾವಣ? ಆಸ್ಟ್ರೇಲಿಯಾ, UK, ಕೆನಡಾ, ನ್ಯೂಜಿಲೆಂಡ್. ಇವೇನ್ ಬರ್ತಾವ ಅಂತಂದ್ರ 5 ಅಲೈನ್ಸ್ ಅಂತ ಬರ್ತಾವ. ಯಾವ ಬರ್ತಾವ ಅಂತಂದ್ರ ಇನ್ನೊಂದ್ಸಲ ಹೇಳೋಣ. ಆಸ್ಟ್ರೇಲಿಯಾ, USA, UK, ಕೆನಡಾ, ನ್ಯೂಜಿಲೆಂಡ್. ಏನ್ ಬರ್ತಾವ ಅಂತಂದ್ರ 5 ಅಲೈನ್ಸ್ ಅಂತ ಬರ್ತಾವ ಸರ್. ಇವು ನೆಕ್ಸ್ಟ್ G2 ರಾಷ್ಟ್ರ ಅಂತ ಬರ್ತಾವ. G2 ಚೀನಾ ಮತ್ತು ಅಮೆರಿಕ ಡೆವಲಪ್
G2 ರಾಷ್ಟ್ರ ಬಂತಂತಂದ್ರ ಚೀನಾ ಮತ್ತು ಅಮೆರಿಕ ಬಂತಂತಂದ್ರ G2 ಅಂತ ಬರ್ತಾನೆ ಸರ್. ಇದು ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಬೇಸಿಕ್ ರಾಷ್ಟ್ರ ಅಂತ ಬರ್ತಾರೆ. ಬೇಸಿಕ್ ರಾಷ್ಟ್ರಗಳು ಯಾವ ಬರ್ತಾನೆ? ಬೇಸಿಕ್ ಭಾರತ, ಬ್ರೆಜಿಲ್, ಚೀನಾ, ಸೌತ್ ಆಫ್ರಿಕಾ. ಯಾವ ಬರ್ತಾನೆ ಬೇಸಿಕ್ ರಾಷ್ಟ್ರಗಳು? ಭಾರತ, ಬ್ರೆಜಿಲ್, ಚೀನಾ, ಸೌತ್ ಆಫ್ರಿಕಾ. ಇವೆಲ್ಲ ಏನಂತಂದ್ರ ಬೇಸಿಕ್ ರಾಷ್ಟ್ರ ಬರ್ತಾನೆ ಸರ್. ಇವು ನೆಕ್ಸ್ಟ್ ಏನಂತಂದ್ರ ಚಿಪ್ ಪೋರ್ ರಾಷ್ಟ್ರ ಅಂತ ಬರ್ತಾರೆ. ಚಿಪ್ ಪೋರ್ ಅತ್ಯಂತ ತೆಂಗಿನ ಚಿಪ್ ಉತ್ಪನ್ನ ಮಾಡಲು ಚಿಪ್ ಪೋರ್ ಅಂತ. ಸೆಮಿ ಕಂಡಕ್ಟರ್ ಸಂಬಂಧಪಟ್ಟಂತೆ ಮಾಡ್ತಾರೆ ಅಂತಂದ್ರ ಚಿಪ್ ಪೋರ್ ಅಂತ ಬರ್ತಾರೆ. ಅಮೆರಿಕ, ತೈವಾನ್, ದಕ್ಷಿಣ ಕೊರಿಯಾ, ಜಪಾನ್. ಅಮೆರಿಕ, ಜಪಾನ್, ದಕ್ಷಿಣ ಕೊರಿಯಾ, ತೈವಾನ್. ಇವೆಲ್ಲ ಏನ್ ಬರ್ತಾವ ಅಂತಂದ್ರ ಚಿಪ್ ಪೋರ್ ಅಂತ ಬರ್ತಾವ ಸರ್. ಇವು ನೆಕ್ಸ್ಟ್ ಅಂತಂದ್ರ K1 ಕ್ವಶನ್ ಏನಲ್ರಿ ಇಪ್ತಾ ರಾಷ್ಟ್ರ ಅಂತ ಬರ್ತಾರೆ. ಇಪ್ತಾ ರಾಷ್ಟ್ರಗಳು EFT ಅಂತ ಬರ್ತಾವಂದ್ರ ನಮ್ಮ ದೇಶ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಮಾಡ್ತಾವ ಅಂತಂದ್ರ ಇಪ್ತಾ ರಾಷ್ಟ್ರ ಅಂತ ಮಾಡ್ತಾವ. ಇಪ್ತಾ ರಾಷ್ಟ್ರಗಳು ಯಾವ ಬರ್ತಾವ್ರಿ? ಲಿಚೆನ್ಸ್ಟೈನ್, ನಾರ್ವೆ, ಫಿನ್ಲ್ಯಾಂಡ್, ಐಸ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್ ನೋಡ್ರಿ. ಒಂದ್ಸಲ ನೋಡೋಣ. ಇಪ್ತಾ ರಾಷ್ಟ್ರ ನಾಲ್ಕಲ್ಲ ಇಪ್ತಾ ಐಸ್ಲ್ಯಾಂಡ್, ಲಿಚೆನ್ಸ್ಟೈನ್, ನಾರ್ವೆ, ಐಸ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್ ಅಲ್ರಿ. ಇನ್ನೊಂದ್ಸಲ ನೋಡ್ರಿ. ಇವ್ ಕ್ವಶನ್ ಏನ ಅದಕ್ಕೆ ಕ್ವಶನ್ ಏನ ಅದಕ್ಕೆ ಹೇಳಕೊಂತೀನಿ ನಾನು. ಇಪ್ತಾ ರಾಷ್ಟ್ರ ಅಂತ ಕ್ವಶನ್ ಏನಂತಂದ್ರ ಲಿಚೆನ್ಸ್ಟೈನ್, ನಾರ್ವೆ, ಐಸ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್ ನೋಡ್ರಿ. ನೀವು ಹೇಳೋಣ ಯಾವ ಬರ್ತಾವ? ಲಿಚೆನ್ಸ್ಟೈನ್, ನಾರ್ವೆ, ಸ್ವಿಟ್ಜರ್ಲ್ಯಾಂಡ್, ಐಸ್ಲ್ಯಾಂಡ್. ಇವೆಲ್ಲ ಏನಂತಂದ್ರ ಇಪ್ತಾ ರಾಷ್ಟ್ರ ಬರ್ತಾವ್ರಿ. ಈಗ ನಾಪ್ತಾ ಅಂತಿದ್ರಿ. ನಾಪ್ತಾ ಅಂತಂದ್ರ ಅಮೆರಿಕ, ಕೆನಡಾ, ಮೆಕ್ಸಿಕೋ. ಬಹಳ ಕನ್ಫ್ಯೂಸ್ ಆಗ್ತಾವ, ಸ್ವಲ್ಪ ಜಾಸ್ತಿ ನೋಡ್ಕರಿ. ನಾಪ್ತಾ ರಾಷ್ಟ್ರ ಬಂತಂದ್ರ ಅಮೆರಿಕ, ಕೆನಡಾ, ಮೆಕ್ಸಿಕೋ ಬರ್ತಾವ ಸರ್. ಇವು ಸಾರ್ಕ್ ಅಂತ ಬರ್ತಾವ. ಸಾರ್ಕ್ ಎಷ್ಟು ರಾಷ್ಟ್ರ? ಸಾರ್ಕ್ ಒಳಗ 8 ರಾಷ್ಟ್ರ ಬರ್ತಾವ ಸರ್. ಸಾರ್ಕ್ ಒಳಗೆ ಎಷ್ಟು ರಾಷ್ಟ್ರ ಬರ್ತಾವ ಅಂತಂದ್ರ 8 ಬರ್ತಾವ. ಭಾರತ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ನೇಪಾಳ, ಭೂತಾನ್, ಮಾಲ್ಡೀವ್ಸ್, ಬಾಂಗ್ಲಾ, ಶ್ರೀಲಂಕಾ. ಎಷ್ಟು ಸಾರ್ಕ್ ಒಳಗ ರಾಷ್ಟ್ರಗಳು? 8 ಅದಾವ. ಮಿನಿ ಸಾರ್ಕ್ ಅಂತ ಯಾವ್ದು ಕರಿತೀವಿ ನಾವು? ಸಾರ್ಕ್ ಒಳಗ 8 ರಾಷ್ಟ್ರ ಅದಾವ. ಮಿನಿ ಸಾರ್ಕ್ ಅಂತ ಯಾವ್ದು ಕರಿತೀವಿ ಅಂತ? ಬಿಮ್ಸ್ಟೆಕ್. ಈ ಬಿಮ್ಸ್ಟೆಕ್ ಒಳಗೆ ಎಷ್ಟು ರಾಷ್ಟ್ರ ಬರ್ತಾವ ಅಂತಂದ್ರೆ 7 ಬರ್ತದೆ ಸರ್. ಬಿಮ್ಸ್ಟೆಕ್ ಒಳಗೆ ಎಷ್ಟು ಬರ್ತಾವ ಅಂತಂದ್ರೆ 7 ಬರ್ತಾವ ಸರ್. ಇದು ಹಾಗಾದ್ರೆ ಬಿಮ್ಸ್ಟೆಕ್ ನ ಹವಾಮಾನ ಸಂಶೋಧನಾ ಕೇಳಿ ಐತ್ರಿ ಬೇಡ. ಮನ್ UPSC ಕ್ವಶನ್ ನೋಡ್ರಿ. ಬಿಮ್ಸ್ಟೆಕ್ ಮನ್ UPSC ಕ್ವಶನ್. ಬಿಮ್ಸ್ಟೆಕ್ ನ ಹವಾಮಾನ ಸಂಶೋಧನಾ ಕೇಳಿ ಐತಿ ಅಂತಂದ್ರ ನಮ್ PC ಅವನೇ ಕಾಪಿ ಪೇಸ್ಟ್ ಮಾಡಿ ಇಟ್ಬಿಡ್ತಾರೆ ಇಲ್ಲಿ. ಬಿಮ್ಸ್ಟೆಕ್ ನ ಹವಾಮಾನ ಸಂಶೋಧನಾ ಕೇಳಿ ಐತಿ ಅಂತಂದ್ರ ಉತ್ತರ ಪ್ರದೇಶದ ನೋಯ್ಡಾ ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ಬಿಮ್ಸ್ಟೆಕ್ ನ ಎನರ್ಜಿ ಸೆಂಟರ್ ಮೇನ್ ನಮ್ ಬೆಂಗಳೂರು ನೋಡ್ರಿ. ಬಿಮ್ಸ್ಟೆಕ್ ನ ಎನರ್ಜಿ ಐತಿ ಅಂತಂದ್ರ ನಮ್ ಬೆಂಗಳೂರು ಐತಿ ನೋಡಿ ಸರ್. ಇದು ನೆಕ್ಸ್ಟ್ ಬಿಮ್ಸ್ಟೆಕ್ ನ ಪ್ರವಾಸೋದ್ಯಮ ಮಾಹಿತಿ ಕೇಂದ್ರ ಡೆಲ್ಲಿ. 3 ನೆನ್ಪಿಡ ಸಾಕು. ಬಿಮ್ಸ್ಟೆಕ್ ನ ಎನರ್ಜಿ ಕೇಂದ್ರ ಹೇಳಿ ನಾನು ಬೆಂಗಳೂರು. ಬಿಮ್ಸ್ಟೆಕ್ ನ ಹವಾಮಾನ ಹೇಳಿದೆ ನಾನು ನೋಯ್ಡಾ. ಬಿಮ್ಸ್ಟೆಕ್ ನ ಮಾಹಿತಿ ಡೆಲ್ಲಿ. ನೋಡ್ರಿ. ಇವ್ ಅರ್ಥ ತಗೊಳ್ರಿ. ಬಿಮ್ಸ್ಟೆಕ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂದ್ರ ಯಾವ ಸರ್ ಅದು? ಅದಕ್ಕೆ ನಾವು 3 ಬರ್ಕೊಂಡು ನೇಪಾಳ. ನೆಕ್ಸ್ಟ್ ಇಲ್ಲಿ G7 ಅಂತ ಬರ್ತಾನೆ. G7 ಎಷ್ಟು ರಾಷ್ಟ್ರ ಬರ್ತದೆ? G7 7 ಸರ್. ಯಾವ ಬರ್ತಾರೆ? ನಮ್ಮ ಭಾರತ. ಯಾವಂತಂದ್ರೆ ಯಾವ ಬರ್ತಾರೆ? USA, UK, ಕೆನಡಾ, ಜರ್ಮನಿ, ಜಪಾನ್, ಇಟಲಿ, ಫ್ರಾನ್ಸ್. ಕರೆಕ್ಟ್. USA, UK, ಕೆನಡಾ, ಜರ್ಮನಿ, ಜಪಾನ್, ಇಟಲಿ, ಫ್ರಾನ್ಸ್. ಒಟ್ಟು ಎಷ್ಟು ಅಂತಂದ್ರೆ 7 ರಾಷ್ಟ್ರ ಅಂತ G7 ಬರ್ತಾವ. ಹಾಗಾದ್ರೆ ಪ್ರಸ್ತುತ 2026 G7 ಸಭೆಯಲ್ಲಿ ಇಡ್ತೀರಿ ಫ್ರಾನ್ಸ್. 2026 G7 ಸಭೆಯಲ್ಲಿ ಇಡ್ತಂತಂದ್ರ ಫ್ರಾನ್ಸ್. G20 ಪ್ರಸ್ತುತ 2026 ಸಭೆಯಲ್ಲಿ ಅಮೆರಿಕ ಸರ್. 2026 G20 ಸಭೆಯಲ್ಲಿ ಇಡ್ತಂತಂದ್ರ ಅಮೆರಿಕ ನಡೀತಾನೆ ಸರ್. ಇದು ನೆಕ್ಸ್ಟ್ ಬ್ರಿಕ್ಸ್ ಪ್ರೆಸೆಂಟ್ ಸಭೆ 2026 ಬ್ರಿಕ್ಸ್ ಭಾರತ. 2026 ಬ್ರಿಕ್ಸ್ ಸಭೆ ಅಂತಂದ್ರ ಭಾರತ ಬರ್ತ ನೋಡ್ರಿ. ಆಸಿಯಾನ್ ಅಂತ ಬರ್ತಾನ. ಆಸಿಯನ್ ಕಂಟ್ರೀಸ್. ಆಸಿಯಾನ್ ಒಳಗೆ ಎಷ್ಟು ರಾಷ್ಟ್ರ ಟೋಟಲ್? ಆಸಿಯಾನ್ ಸಂಘಟನೆ ಒಳಗ 11 ಸರ್. ಇದು ಆಸಿಯಾನ್ ಅಂತ ಒಕ್ಕೂಟ ಬರ್ತಲ್ಲ. ಈ ಆಸಿಯಾನ್ ಒಕ್ಕೂಟ ಒಳಗೆ ಒಟ್ಟು ಎಷ್ಟು ಇಟ್ಕೊಂಡು ಬರ್ತಾವ ಅಂತಂದ್ರ 11 ಪ್ಲಸ್ 1 ನೆನ್ಬಿಡ್ರಿ. ಒಂದು ವೀಕ್ಷಕ ರಾಷ್ಟ್ರ ಪಪ್ಪುವಾ ನ್ಯೂ ಗಿನಿ. ಆಸಿಯಾನ್ ಸಂಘಟನೆಯ ವೀಕ್ಷಕ ರಾಷ್ಟ್ರ ಬರ್ತಂತಂದ್ರ ಪಪ್ಪುವಾ ನ್ಯೂ ಗಿನಿ ಬರ್ತ ನೋಡ್ರಿ. ಹಾಗಾದ್ರೆ 2026 ಆಸಿಯಾನ್ ಸಭೆಯಲ್ಲಿ ಇರ್ತಂತಂದ್ರ ಫಿಲಿಪೈನ್ಸ್. 2026 47 ಮತ್ತು 48ನೇ ಸಭೆ. 2026 ಆಸಿಯಾನ್ ನ 47 ಮತ್ತು 48ನೇ ಸಭೆಯಲ್ಲಿ ಇರ್ತಂತಂದ್ರ ಫಿಲಿಪೈನ್ಸ್. ಯಾವ ಬರ್ತಾವ? ಆಸಿಯಾನ್ ಅಷ್ಟು ಒಂದ್ಸಲ ಹೇಳ್ಬಿಡೋಣ. ಮೇನ್ ಸಂಸ್ಥಾಪಕ ಇದಷ್ಟ ಬರ್ತಾರೆ. ಮಲೇಷಿಯಾ, ಥೈಲ್ಯಾಂಡ್, ಫಿಲಿಪೈನ್ಸ್, ಸಿಂಗಾಪುರ್, ಇಂಡೋನೇಷಿಯಾ. MTPS ಅಂತ ಕೊಡಿದ್ನಲ್ರಿ. MTPSI ಅಂದ್ರ ಎಸ್ಡಿ ಒಂದು ಕ್ವಶನ್ ಏನಂತಂದ್ರ
ಇಲ್ಲಿ ಆಸಿಯಾನ್ನ ಸಂಸ್ಥಾಪಕ ರಾಷ್ಟ್ರ ಕ್ವಶನ್ ಕೇಳ್ತಾರೆ. ಆಸಿಯಾನ್ನ ಸಂಸ್ಥಾಪಕ ರಾಷ್ಟ್ರಗಳು MTPS ಅಂತ ಇದೆ. ಮಲೇಷಿಯಾ, ಥೈಲ್ಯಾಂಡ್, ಫಿಲಿಪೈನ್ಸ್, ಸಿಂಗಾಪುರ್, ಇಂಡೋನೇಷಿಯಾ. ಹುಟ್ಟಿ ರಾಷ್ಟ್ರದೊಳಗೆ 5 ಸರ್. ಮತ್ತೆ ಬರ್ತಾನ ಈ ಒಳಗೆ ಬ್ರುನೈ 6, ವಿಯೆಟ್ನಾಂ 7, ಕಾಂಬೋಡಿಯಾ 8 ಆತ್ರಿ, ಸಿಂಗಾಪುರ್ 9, ಲಾವೋಸ್ 10, ಇನ್ನೊಂದು ಈಸ್ಟ್ ತೈಮೂರ್ ಇತ್ತೀಚೆಗೆ ಅಂತಂದ್ರ 11ನೇ ರಾಷ್ಟ್ರ ಅಂತಂದ್ರ ಈಸ್ಟ್ ತೈಮೂರ್ ಅಂತ ಬರ್ತಂತ ಸರ್. ಇನ್ನು 11ನೇ ರಾಷ್ಟ್ರ ಇಲ್ಲಿ ವೀಕ್ಷಕ ರಾಷ್ಟ್ರ ಬರ್ತಂತಂದ್ರ ವೀಕ್ಷಕ ರಾಷ್ಟ್ರ ಪಪುವಾ ನ್ಯೂಗಿನಿಯಾ ಬರ್ತಂತ ಸರ್. ಇದು ಇತ್ತೀಚೆಗೆ ಒಂದಿಷ್ಟು ಆ್ಯಪ್ ಜೀವನ ಆ್ಯಪ್ ಅಂತ ಬರ್ತಾರೆ. ಜೀವನ ಆ್ಯಪ್ ಯಾವ ಸಚಿವ ಜಾರಿ ಮಾಡೋ ಕ್ವಶನ್ ಕೇಳ್ಬೋದು. ಜೀವನ ಆ್ಯಪ್ ಜೀವನ ಇದನ್ನ ಯಾರು ಮಾಡ್ಯಾರ? ಜೀವನ ಆ್ಯಪ್ ಅಂತಂದ್ರೆ ಕೇಂದ್ರ ಸಾಮಾಜಿಕ ಮತ್ತು ಸಬಲೀಕರಣ ಸಚಿವ ನೋಡ್ರಿ. ಜೀವನ ಆ್ಯಪ್ ಅಂತ ಬರ್ತಾರೆ. ಅಂದ್ರೆ ಹಿರಿಯ ನಾಗರಿಕರ ಸಂಬಂಧಪಟ್ಟಂತ ಒಂದು ಆ್ಯಪ್ ಬರ್ತದ. ಯಾವ ಆ್ಯಪ್ ಅಂತಂದ್ರೆ ಜೀವನ ಆ್ಯಪ್ ಅಂತ ಬರ್ತದೆ ನೋಡ್ರಿ. ಇದು ಹಿರಿಯರ ನಾಗರಿಕರಿಗೆ ಅಗತ್ಯ ಇರುವ ಎಲ್ಲಾ ನೆರವುಗಳನ್ನು ಒಂದೇ ವೇದಿಕೆಯಲ್ಲಿ ತರುವ ಒಂದು ಆ್ಯಪ್ ಅಂತ ಕ್ವಶನ್ ಕೇಳ್ಬೋದು. ಹಿರಿಯ ನಾಗರಿಕರ ಸಂಬಂಧಪಟ್ಟಂತೆ ಇವನ್ನೆಲ್ಲಾನು ಒಂದೇ ವೇದಿಕೆಯಲ್ಲಿ ಸಂಬಂಧಪಟ್ಟಂತೆ ಇತ್ತೀಚೆಗೆ ಕೇಂದ್ರ ಸಾಮಾಜಿಕ ಮತ್ತು ಸಬಲೀಕರಣ ಸಚಿವಾಲಯ ಯಾವೊಂದು ಆ್ಯಪ್ ತಂದಿದೆ ಅಂತ ಕ್ವಶನ್ ಏನಂತಂದ್ರ ಜೀವನ್ ಆ್ಯಪ್ ಅಂತ ಬರ್ತ ನೋಡ್ರಿ. ಇನ್ನೊಂದು ಒಂದು ಡ್ಯಾಶ್ ಬೋರ್ಡ್ ಜಾರಿ ಅಂತಂದ್ರ ಶತಾಯು ಅಂತ ಬರ್ತ ನೋಡ್ರಿ. ಇನ್ನೊಂದು ಡ್ಯಾಶ್ ಬೋರ್ಡ್ ಅಂತಂದ್ರ ಶತಾಯು ನೋಡ್ರಿ. ಇದ್ರ ಉದ್ದೇಶ ಏನಂತಂದ್ರ ಹಿರಿಯ ನಾಗರಿಕರ ಕುಟುಂಬದವರು ಆರೈಕೆ ಸಂಸ್ಥೆಗಳ ಬಳಕೆಗಾಗಿ. ಅಂದ್ರೆ ಯಾವ ತರ ಅಂತಂದ್ರ ಈಗ ಒಂದು ನೀನು ಒಬ್ಬ ವಿದ್ಯಾರ್ಥಿ ಅದಿ, ಈಗ ನೀನು ಹಿರಿಯರ್ ನೋಡಿಕೊಳ್ಳೋ ಉದ್ದೇಶ ನಿನ್ಗೆಲ್ಲ ಗೊತ್ತಿರ್ತದ. ಆ ಹಿರಿಯರ್ನ ಯಾವ ತರ ಟ್ರೀಟ್ ಮಾಡ್ಬೇಕು ಎಲ್ಲ ಅಂತ. ಅದಕ್ಕೋಸ್ಕರ ಯಾವ ಒಂದು ಡ್ಯಾಶ್ ಬೋರ್ಡ್ ಅಂತಂದ್ರ ಯಾವ್ದ್ರಿ? ಶತಾಯು ನೋಡ್ರಿ. ಈ ಎರಡನ್ನ ಯಾವ ಸಚಿವಾಲಯ ಜಾರಿ ಮಾಡಿದ ಏನ? ಸಾಮಾಜಿಕ ಸಬಲೀಕರಣ ಸಚಿವಾಲಯ. ಅರ್ಥ ಆಯ್ತಲ್ಲ ಹೇಳಿದ್ದು? ಹಿರಿಯರ ನಾಗರಿಕರ ಸಹಾಯ ಅಂತ ಯಾವ ಮಾಡ್ತಾರೆ? ಯಾವ ಒಂದು ಹೆಲ್ಪ್ ಲೈನ್ ಹಿರಿಯರ 1090 ಬರ್ತದೆ. ಈರಪ್ಪ ಮತ್ತೆ ಹೇಳು ಸರ್ ಚಾಂಗಿ ಸೇವನ ಸುದ್ದಿ ಆಗೈತ್ರಿ. ಚಾಂಗ್ ಈ ಚಾಂಗ್ ಈ ಸೇವನ ಅಂತ ಬರ್ತಾರೆ. ಚಾಂಗಿ ಪ್ರತಿ ಸಲ ಕೇಂದ್ರ ಹೆಂಗ್ ಮಾಡ್ತಾರೆ? ನಮ್ಮ ಭಾರತ ಕ್ವಶನ್ ಕೇಳ್ತಾರೆ ಕನ್ನಡದ. ಪ್ರತಿ ಸಲ ಚೀನಾ ಬಗ್ಗೆ PC ನಮ್ ಕ್ವಶನ್ ಫಿಕ್ಸ್ ಇರ್ತದೆ. ಇಲ್ಲಿ ಚಾಂಗಿ ಸಲ ಚಾಂಗಿ ಅಂತ ಆಲ್ರೆಡಿ PC ಕ್ವಶನ್ ಕೇಳ್ತಾರೆ. ಈಗಂತ ಚಾಂಗಿ ಸೇವನ್ ಅಂತ ಬರ್ತಾನೆ. ಚಾಂಗಿ ಸೇವನ್ ಇತ್ತೀಚೆಗೆ ಚೀನಾ ಏನ್ ಮಾಡಿತ್ತಂತಂದ್ರ ಈ ಚಾಂಗಿ ಸೇವನ್ ಒಂದು ಯೋಜನೆ ಯಾವ್ದು ಸಂಬಂಧ ಬರ್ತಾವ? ಚಂದ್ರನ ಯೋಜನೆ ನೋಡ್ರಿ. ಚಾಂಗಿ ಸೇವನ್ ಇತ್ತೀಚೆಗೆ ಏನಂತ ಚೀನಾ ಉಡಾವಣೆ ಮಾಡ್ತಲ್ರಿ. ಇದು ಯಾವ ಒಂದು ಉಪಗ್ರಹನ ಅಧ್ಯಯನ ಮಾಡಕಂತಂದ್ರ ಚಂದ್ರ ಬರ್ತಾನೆ ಸರ್. ಚೀನಾದ ಚಾಂಗಿ ಯೋಜನೆ ಐತಲ್ರಿ, ಯಾವ ವರ್ಷ ಉಡಾವಣೆ ಮಾಡ್ತಂತಂದ್ರ 2026 ನೋಡ್ರಿ. 2026 ವೇಳೆಗೆ ಮಾಡ್ತಂತಂದ್ರ ಉಡಾವಣೆ ಮಾಡಲು ಸಿದ್ಧವಾದಂತ ಒಂದು ಯೋಜನೆ ಅಂತಂದ್ರೆ ಚಾಂಗಿ ಸೇವನ್ ಯೋಜನೆ. 6, 7 ಆತರ ಕೊಡ್ತಿರ್ತಾನ್ರಿ. ಚಾಂಗಿ ಸೇವನ್ ಯೋಜನೆ ಇದು ಯಾವ ದೇಶ ಅಂತ ಬರ್ತಂತಂದ್ರ ಚೀನಾ ನೋಡಿ ಸರ್. ಇದ್ರ ಉದ್ದೇಶಕ್ಕೆ ಚಾಂಗಿ ಸೇವನ್ ಯೋಜನೆ ಉದ್ದೇಶ ಅಂತಂದ್ರೆ ಚಂದ್ರನ ಆಲ್ರೆಡಿ ನಾವು ದಕ್ಷಿಣ ಧ್ರುವ ಇಳಿದ್ವಿ. ನಾವು ದಕ್ಷಿಣ ಧ್ರುವ ಅಂತ ಭಾರತ ಮೊಟ್ಟ ಒಂದು ದೇಶ ನಮ್ಮದು. ಇವ್ರದ್ದು ಅಂತಂದ್ರ ದಕ್ಷಿಣ ಧ್ರುವ ಇಳಿದ ದೇಶ ಮಾಡ್ತಂತಂದ್ರ ಅಲ್ಲಿ ನೀರಿನ ಅಂಶನ ಪತ್ತೆ ಹಚ್ಚೋದು. ಅರ್ಥ ಹೇಳಿದ್ರು ಉದ್ದೇಶ ಏನಂತಂದ್ರ ಇದು ದಕ್ಷಿಣ ಧ್ರುವ ಪರಿಸರ ಮತ್ತು ಸಂಪನ್ಮೂಲ ಸಮೀಕ್ಷೆ ನಡೆಸಲಿದ್ದು ಮುಖ್ಯವಾಗಿ ಸದಾ ಕತ್ತಲಿರುವ ಪ್ರದೇಶಗಳು ಮತ್ತು ಅಲ್ಲಿರ್ಬೋದ ನೀರಿನ ನಿಕ್ಷೇಪಣ ಅಂತ ಪತ್ತೆ ಹಚ್ಚೋದು ನೋಡ್ರಿ. ಅರ್ಥ ಆಯ್ತಲ್ರಿ? ಏನಂತಂದ್ರ ದಕ್ಷಿಣ ಧ್ರುವ ಇಳಿದಗಾಸಿ ಅಲ್ಲಿ ಪರಿಸರ ಮತ್ತು ಏನಂತಂದ್ರ ಈ ನೀರಿನ ಸಂಪನ್ಮೂಲವನ್ನ ಪತ್ತೆ ಹಚ್ಚಲು ಇತ್ತೀಚೆಗೆ ಚೀನಾ ಯಾವ ಯೋಜನೆ ಮಾಡ್ಯಂತಂದ್ರ ಚಾಂಗಿ ಸೇವನ್ ಯೋಜನೆ. ಯಾವ ವರ್ಷದ ಒಳಗೆ ಇದು ಮಾಡ್ತಂತಂದ್ರ 2026 ನೋಡ್ತಾರೆ. ನಮ್ಮ ಭಾರತ ಚಂದ್ರನ 4 ಯಾವ ವರ್ಷ ಮಾಡ್ತಾರೆ? 2028 ಚಂದ್ರನ 4 ಮಾಡೋದು. 27 28 ಗೊತ್ತದು. 2028 ಚಂದ್ರನ 4 ಕರೆಕ್ಟ್ ಐತಲ್ರಿ? 2028 ಗೊತ್ತಿ. ಚಂದ್ರನ 4 ಅನ್ನ ಯಾವ ದೇಶ ಸಹಯೋಗ ಮಾಡ್ತೇವೆ ಅಂತಂದ್ರ ಜಪಾನ್. ಲೂಪೆಕ್ಸ್ ಅಂತ ಬರ್ತಲ್ರಿ. ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್ ಅಂತ ಬರ್ತಾರೆ. ಲೂಪೆಕ್ಸ್ ಅಲ್ರಿ. ಭಾರತ ಮತ್ತು ಜಪಾನ್ ಕೂಡ ಮಾಡ್ತೇವೆ ಅಂತಂದ್ರ ಚಂದ್ರನ 4 ಮಾಡ್ಕೊಂಡು ಸರ್. ಇದು ಮಾನವ ಸಹಿತ ಚಂದ್ರನ ಯಾವ ವರ್ಷ ಮಾಡ್ತೀವಿ ನಾವು? 2040. ಮಾನವ ಸಹಿತ ಚಂದ್ರನ ಯಾವ ವರ್ಷ ಮಾಡ್ತೀವಿ ಅಂತಂದ್ರ 2040 ನಾವು ಮಾನವ ಸಹಿತ ಚಂದ್ರನ ಮಾಡ್ಕೊಂಡು ಸರ್. ಇದು ನೆಕ್ಸ್ಟ್ ಏನಂತಂದ್ರೆ ನಾವು ಬಾಹ್ಯಾಕಾಶ ನಿಲ್ದಾಣ ವರ್ಷ ಮಾಡ್ತೀವಿ ನಾವು 2035 ನೋಡ್ರಿ. ನಾವು ಶುಕ್ರನ ಯಾವ ವರ್ಷ ಮಾಡ್ತೀವಿ ನಾವು ಭಾರತ? 2028 ಸರ್. ನಮ್ಮ ಭಾರತೀಯರು ಶುಕ್ರನ ಯಾವ ವರ್ಷ ಮಾಡ್ತೀವಿ ಅಂತಂದ್ರೆ 2028 ಮಾಡ್ಕೊಂಡು ಸರ್. ಇದು ನೆಕ್ಸ್ಟ್ ಇಲ್ಲಿ ಚಂದ್ರನ ಸಂಬಂಧಪಟ್ಟಂತೆ
ಏನು ಚಂದ್ರನ ಬೆಳಕು ಭೂಮಿ ಬರಲು ಎಷ್ಟು ನಿಮಿಷ ಬೇಕಣ್ಣ? 2.4 ಅಣ್ಣ. 1.3 ಚಂದ್ರನ ಬೆಳಕು ಭೂಮಿ ಅಂತಂದ್ರೆ 1.3 ಸರ್. ಸೂರ್ಯನ ಬೆಳಕು ಭೂಮಿ ಒಳಗೆ 8.2 8.3 ಬರ್ತದೆ. 8.2 8.3 ಬರ್ತದೆ ಸರ್. ಅದು 2.4 ಅದು ಚಂದ್ರನ ವಿಮೋಚನಾ ವೇಗ ನೋಡಿ. ಚಂದ್ರನ ವಿಮೋಚನಾ ವೇಗ ಎಷ್ಟು ಅಂತಂದ್ರೆ 2.4 km/s. 4 ಬರ್ತದೆ ನೋಡಿ ಸರ್. 2.4 ಬರ್ತದೆ. ಚಂದ್ರನ ವಿಮೋಚನಾ ವೇಗ ಬರ್ತದೆ ಸರ್. ಭೂಮಿ ವಿಮೋಚನಾ ವೇಗ ಕ್ವಶನ್ ಏನಂತಂದ್ರೆ 11.2 ಭೂಮಿಯ ವಿಮೋಚನೆ ಅಂತಂದ್ರೆ 11.2 ಕಿಲೋಮೀಟರ್ ಬರ್ತದೆ ಸರ್. ಹಾಗಾದ್ರೆ ಈ ಚಂದ್ರನ ಮೇಲೆ ಇರ್ತಕ್ಕಂಥ ಅತ್ಯಂತ ಎತ್ತರವಾದ ಪರ್ವತ ಯಾವ್ದ್ರಿ? ಒಲಿಂಪಿಯಾ ಲೆಬಿನೆಡ್ಸ್ ನೋಡ್ರಿ. ಚಂದ್ರನ ಮೇಲೆ ಇರ್ತಾನೆ ಎರಡನೇ ಸಲ ವಿಚಾರ ಮಾಡಿದ್ರೆ ಇಲ್ಲೇ ಚಂದ್ರನ ಮೇಲೆ ಇರ್ತಕ್ಕಂಥ ಅತ್ಯಂತ ಎತ್ತರದ ಪರ್ವತ ಅಂತಂದ್ರೆ ಲೆಬಿನೆಡ್ಸ್ ಅಂತ ಬರ್ತದೆ ಸರ್. ಈ ನಮ್ಮ ಮಟ್ಟ ಚಂದ್ರ ದಿನ ಅಂತ ಮಾಡ್ತಾನ ಜುಲೈ 20. ಚಂದ್ರನ ಅಂತ ಮಾಡ್ತಾವ ಅಂತಂದ್ರೆ ಜುಲೈ 20. ನಮ್ ಕ್ವಿಜಿನ ಒಂದು ಕ್ವಶನ್ ಕೇಳ ಏನ್ ಕ್ವಶನ್ ಏನಂತಂದ್ರ ಬಿರುಗಾಳಿ ಸಮುದ್ರ ಮತ್ತು ಶಾಂತಿ ಸಮುದ್ರ ಇಲ್ಲಿ ಕಂಡು ಬರ್ತಕ್ಕಂಥ ಉಪಗ್ರಹದ ಕ್ವಶನ್ ಕೇಳ್ತಾರೆ. ಅಂದ್ರೆ ನಮ್ಮ ಚಂದ್ರ ಮೇಲೆ 5,000 ಕಂಡು ಬರ್ತಾವ ಟೋಟಲ್. ಚಂದ್ರ ಮೇಲೆ ಒಟ್ಟು ಎಷ್ಟು 1000 ಕಣ ಅಥವಾ ಸಮುದ್ರ ಕಂಡು ಬರ್ತಾವ ಅಂತಂದ್ರ 5 ಕಂಡು ಬರ್ತಾವ. ಅದ್ರೊಳಗೆ ಐತಲ್ರಿ ಬಿರುಗಾಳಿ ಸಮುದ್ರ ಮತ್ತು ಶಾಂತಿ ಸಮುದ್ರ. ಬಿರುಗಾಳಿ ಸಮುದ್ರ ಮತ್ತು ಶಾಂತಿ ಸಮುದ್ರ ಇವು ಎಲ್ಲಿ ಕಂಡು ಬರ್ತಾವ ಅಂತಂದ್ರ ಚಂದ್ರ ಮೇಲೆ ಮಾಡ್ತಾವ ಅಂತಂದ್ರ ಕಂಡು ಬರ್ತಾವ ಸರ್ ಇವು. ನೆಕ್ಸ್ಟ್ ಸರ್, ಇತ್ತೀಚೆಗೆ ವಿಶ್ವಸಂಸ್ಥೆಯ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿ ಯಾರು ಕೊಟ್ರಂತ್ರಿ? ಅರ್ಥ ಆಯ್ತು ಕ್ವಶನ್ ಹೇಳಿದ್ರು. ಇತ್ತೀಚೆಗೆ ವಿಶ್ವಸಂಸ್ಥೆಯ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಅಂತ ಯಾರು ಕೊಟ್ಟ ಅಂತಂದ್ರ ಮೇಜರ್ ಅಭಿಲಾಷ್ ಬರಾಕ್ ನೋಡ್ರಿ. ಇದು ಬಹಳ ಇಂಪಾರ್ಟೆಂಟ್. ಅದು ಇತ್ತೀಚೆಗೆ ವಿಶ್ವಸಂಸ್ಥೆಯ ಒಂದು ಭಾಗ ಆಗಿರ್ತಕ್ಕಂಥ ವಿಶ್ವಸಂಸ್ಥೆಯ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಮಿಲಿಟರಿ ಸಂಬಂಧಪಟ್ಟಂತ ಒಂದು ಭಾಗ ಬರ್ತಿರೋದು. ಆ ಮಿಲಿಟರಿ ಸಂಬಂಧಪಟ್ಟಂತೆ ಜೆಂಡರ್ ಪ್ರಶಸ್ತಿನ ಯಾರಿಗೆ ಕೊಟ್ಟಂತಂದ್ರ ಅಭಿಲಾಷ್ ಅಂತ ಯಾರಂತಂದ್ರ ಅಭಿಲಾಷ್ ಮೇಜರ್ ಅಭಿಲಾಷ್ ಬರಾಕ್ ಅವ್ರು ಕೊಟ್ಟು ಸರ್. ಇವರು ಲೆಬನಾನ್ ನಲ್ಲಿ ಕಾರ್ಯಿಸುತ್ತಿರುವ ಅಲ್ಲಿನ ಮಹಿಳಾ ಸಂಪರ್ಕ ತಂಡವನ್ನ ಮುನ್ನಡೆಸ ಅಂದ್ರೆ ನಮ್ಮ ಭಾರತೀಯ ಮಹಿಳಾ ಸರ್ ಇವ್ರು ಏನ್ ಮಾಡಕ್ ಕುಂತಾರಂತಂದ್ರ ಲೆಬನಾನ್ ಒಳಗ ಸೈನ್ಯವನ್ನ ಮುನ್ನಡೆಸಕ್ ಕುಂತಾರಂತ್ರಿ. ಆ ಒಂದು ಶೌರ್ಯ ಮೆಚ್ಚ ಮಾಡ್ತಾರಂತಂದ್ರ ಈ ವಿಶ್ವಸಂಸ್ಥೆಯ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಇದನ್ನ ಯಾರಿಗೆ ಕೊಟ್ರಂತಂದ್ರ ಅಭಿಲಾಷ್ ಬರಾಕ್ ಮೇಜರ್ ಅಭಿಲಾಷ್ ಬರಾಕ್ ನೋಡ್ಸರ್. ಈ ಸ್ಟಾರ್ಟ್ ನೋಡ್ಸರ್ UPSC ಕ್ವಶನ್ ಪೇಪರ್ ಕ್ವಶನ್ ಡಿಸ್ಕಸ್ ಮಾಡ್ರಿ ಮೊನ್ನೆ ಅದು ಸರ್.